ಅಂದರೆ ಶನಿವಾರದಿಂದಲೂ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ವತಿಯಿಂದ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಮತ್ತು ಅವರ ಅಧಿಕಾರಿಗಳೆಲ್ಲ ಬಂದು ಶನಿವಾರದಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ 3 ಹಂತದಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ನಡೆದಿದೆ. ಮತ್ತೆ ಊರೊಳಗಡೆನೂ ಹೋಗಿ ಪೋಷಕರು ಮತ್ತೆ ಎಲ್ಲರ ಮಾತುಕತೆಗಳ ಮೂಲಕ ಸಂದರ್ಶನ ಕೂಡ ನಡೆದಿದೆ. ಇವತ್ತು ನಮ್ಮ ಶಾಲೆಯ ಕೊನೆಯ ಸಭೆ ಅಂತ ಹೇಳ್ಬೋದು. ಪೋಷಕರ ಸಭೆ ಮತ್ತೆ ಪರಿಶೋಧನಾ ಸಭೆ, ಒಂದು ನಿಯಮ ನಡವಳಿಕೆಗಳನ್ನ ಹೇಳುವಂಥದ್ದು ಮತ್ತೆ ಅದನ್ನು ತಿಳಿಸ್ಕೊಡುವಂತಹ ಒಂದು ಸಭೆ ನಡೀತಾ ಇದೆ. ಈ ಸಭೆಗೆ ನಾವು ಎಲ್ಲರನ್ನೂ ಕೂಡ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮೊದಲು ಪ್ರಾರ್ಥನೆಯನ್ನ ಹೇಳಕ್ಕೆ ಬರ್ತಾ ಇದ್ದಾರೆ ಚಂದನ ಮತ್ತು ತಂಡ. ಸ್ವಾಗತವನ್ನು ಕೋರಿದ್ದಾರೆ ನಮ್ಮ ಶಾಲೆಯ ಮುಖ್ಯಸ್ಥರಾದಂತಹ ಬಸವರಾಜ್ ಸರ್. ಮತ್ತು ಸಾಮಾಜಿಕ ಪರಿಶೋಧನೆ ಈ ವತಿಯಿಂದ ನಮ್ಮ ಶಾಲೆಗೆ 9ನೇ ತಾರೀಕಿಂದ 13ನೇ ತಾರೀಕುವರೆಗೆ ಲೆಕ್ಕ ಪರಿಶೋಧನೆಯನ್ನು ಪರಿಶೀಲಕ್ಕೆ ಬಂದಿದ್ದಾರೆ. ನೀವು ಕೂಡ ಕೇಳ್ಬೋದು, ಅವರು ನಿಮ್ಗೆ ಉತ್ತರ ಹೇಳ್ತಾರೆ. ಅದರಲ್ಲಿನ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನಿನ್ನೆ ನಾನು ಹೋಗಿ ಕೇಳಿಕೊಂಡೆ. ಈ ಸಭೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ವಿಜೇಂದ್ರ ಸರ್ ಆಗಮಿಸಿದ್ದಾರೆ. ಅವರು ನಮ್ಮ ಸ್ನೇಹಿತರು, ನನಗೆ ಗೊತ್ತಿಲ್ಲ. ನಿನ್ನೆ ನಾನು ಹುಡುಕಾಡ್ತಾ ಇದ್ದೆ ರೇಷ್ಮೆ ಇಲಾಖೆಯಲ್ಲಿ, ಸುತ್ತೆಲ್ಲ ಹುಡುಕಾಡ್ಕೊಂಡು ಬಂದೆ. ಅವರೇ ನನ್ನ ಹೆಸರನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಕರ್ಬಿಟ್ರು. ಬಸವರಾಜ್ ಏನು ಇಲ್ಲಿದೆಯಲ್ಲ ಅಂತ. ಸರ್ ನಾನು ನಿಮ್ಮನ್ನೇ ನೋಡಕ್ಕೆ ಬಂದಿದ್ದೀನಿ ಸರ್ ಅಂತ. ಬನ್ನಿ ಏನು ಸಮಾಚಾರ ಅಂದರು. ಹಿಂಗೆ ಸರ್ ನಮ್ಮ ಕಾರ್ಯಕ್ರಮನೆಲ್ಲ ಬರಬೇಕು, ಹಿಂಗೆಲ್ಲ ಹಿಂಗೆ ಬಂದಿದ್ದಾರೆ ಅಂದ ತಕ್ಷಣ ಒಂದೇ ಕಂಠ ಧ್ವನಿಯಿಂದ ಹೇಳಿದ್ರು, ನಾನು ಖಂಡಿತ ನಾನು ಅನ್ನ ಮಾಡೋದು ಬರ್ತೀನಪ್ಪ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ಬಂದು ನಿಮ್ಮ ಕಾರ್ಯಕ್ರಮ ಗೆದ್ದು ಹೋಗ್ತೀನಿ ಅಂತ ಭರವಸೆ ಕೊಟ್ಟರು. ಆ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ಗೆ ನಿಮ್ಮೆಲ್ಲರ ಪರವಾಗಿ STMC ಸದಸ್ಯರು, ಅಧ್ಯಕ್ಷರು ಮತ್ತು ಪೋಷಕರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮ ನಮ್ಗೆ ನಡೀಬೇಕು ಅಂತಂದ್ರೆ ನಮಗೆ ಕೇಂದ್ರ ಬಿಂದು ಈ STMC ಅಧ್ಯಕ್ಷರು, ಮುಖ್ಯಸ್ಥರು ಈ ಕಾರ್ಯಕ್ರಮ ನಡೀಬೇಕು. ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಕೇಂದ್ರ ಬಿಂದುವಾಗಿರ್ತಾರೆ. ಆ ಕೇಂದ್ರ ಬಿಂದು ಆಗಿದ್ದಂಥ ನಮ್ಮ STMC ಸದಸ್ಯರಾದ ಶ್ರೀಮನ್ ಬಸವೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಲೆಕ್ಕ ಪರಿಶೋಧನೆಗೆ ಮುಖ್ಯ ಅಧಿಕಾರಿಯಾಗಿ ಆಗಮಿಸಿರುವಂಥ ಶ್ರೀಮತಿ ರೂಪ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ. ನಮ್ಮ ಪಕ್ಕದ ಊರಿನ ಕುಸಲ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸದಸ್ಯರುಗಳಾದಂಥ ಗೋವಿಂದಣ್ಣ, ಮಹೇಶಣ್ಣ, ಶಿವಲಿಂಗಣ್ಣ, ಮತ್ತೆ ರಾಧಕ್ಕ, ದೀಪಿಕಾ ಮತ್ತೆ ಗೌರಮ್ಮರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನನ್ನ ಜೊತೆ ಒಡನಾಟ ಆಗಿರುವಂಥ ಶ್ರೀಮತಿ ಭುವನ ಮೇಡಮ್ ಮತ್ತೆ ನಮ್ಮ ಮೂರ್ತಿ ಸರ್ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಆತ್ಮೀಯರು, ಸ್ನೇಹಿತರಾದಂಥ ಶ್ರೀನಿವಾಸ್ ಸರ್ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ಒಬ್ಬರು ವಿನಯ್ ಕುಮಾರ್ ಅಂತ ಬಂದಿದ್ರು, ಅವರು ಮೊನ್ನೆನೂ ಬಂದಿದ್ರು. ಇವತ್ತು ಕಾರಣಾಂತರದಿಂದ ಬೇರೆ ಕಡೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರಿಗೂ ಶ್ರೀನಿವಾಸ್ ಸರ್ಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ನಿಮಗೆ ಮಕ್ಕಳು
ಇವತ್ತು 24 ಮಕ್ಕಳು, ನಿಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಬಂದಾಗ ಕೇವಲ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ನಾನೇ ವಾಲಂಟ್ರಿಗೆ ಊರು ಕೇಳ್ಕೊ ಬಂದೆ. ನನಗೆ ಬೇಜಾನು ಊರುಗಳು ಸಿಕ್ತಿತ್ತು. ಒಂದು 18-20 ವರ್ಷ ನಾನು ಒಳಲ್ ಪಕ್ಕ ಚಂದಗಾಲ ಗ್ರಾಮದಲ್ಲಿ ಕೆಲಸ ಮಾಡಿದೆ. ಈ ಊರನ್ನ ನಾನೇ ಆಯ್ಕೆ ಮಾಡ್ಕೊಂಡೆ. ಮೊನ್ನೆ ನಾನೇ ಹೋಗ್ತೀನಿ ಸರ್ ಅಂತ. ಹೋಗ್ತೀನಿ ಅಂತ ಬಂದಮೇಲೆ ಪ್ರಗತಿಯನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಏನೇನು ಕಾರ್ಯಕ್ರಮಗಳು ಮಾಡ್ಕೊಟ್ಟಿವಿ, ಅದ್ದೂರಿಯಾಗಿ ಇಂಡಿಯಾ ಮಾಡಿಸ್ಕೊಟ್ಟಿದ್ದೀರಾ, ಅದು ನಿಮ್ಗೆ ಸಲ್ಲದ್ದು. ಅದ್ದೂರಿಯಾಗಿ ಟೂರ್ಗೆ ಬಂದಿದ್ದಾರೆ. STMC ಸದಸ್ಯರು, ಮೆಂಬರ್ಸ್ ಎಲ್ಲ ಬಂದಿವಿ. ಇದೇ ಅಧ್ಯಕ್ಷರನ್ನ ಕಟ್ಕೊಂಡು ಟೂರ್ ಮಾಡಿದ್ದೀವಿ, ಸಕ್ಸಸ್ ಆಗದೆ. ಆಮೇಲೆ ಇನ್ನೊಂದ್ಸಲ ಟೂರ್ ಮಾಡೋದು, ಅದು ಸಕ್ಸಸ್ ಆಯಿತು. ಎಷ್ಟೆಷ್ಟೋ ಕಾರ್ಯಕ್ರಮಗಳು. ಈಗ ಮೊನ್ನೆ ಹೋಬಳಿ ಮಟ್ಟ ಕ್ರೀಡಾಕೂಟಕ್ಕೆ ಹೋಗಿದ್ದು. ಆ ಮಗು ಬರುವಂಗಿಲ್ಲ. ಆ ಮಗುನಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂತಂದ್ರೆ, ನಾನು ಗೆದ್ದೇ ಗೆಲ್ಬೇಕು ಸರ್, ನಾನು ಗೆದ್ದೇ ಗೆಲ್ತೀನಿ. ಹೊಸತನ ಗೆದ್ದಿದ್ರು ನೋಡಿ. ಅವಳು ಫಸ್ಟ್ ರೌಂಡಲ್ಲಿ ಚಕ್ರ ಸತನ ಸೂರ್ ಬಿಸಾಕ್ಬಿಟ್ರು. ಎಷ್ಟು 30 ಸೆಂಟಿಮೀಟರ್ ಉಂಟಾಯ್ತು, 30 ಅಡಿ ಉಂಟಾಯ್ತು. 30 ಅಡಿ ಓದದ್ದು ಫೋಲ್ ಆಗ್ಬಿಡ್ತು. ನಾನು ಓಡೋದು ಹತ್ರಕ್ಕೆ, ಚೈತ್ರ ಯಾಕಪ್ಪ ಹಿಂಗೆ ಮಾಡಿದೆ ಸರ್, ನಂಗೆ ನಿಮ್ಗೆ ಎಸಿಬೇಕು ಅಂತ ಹಿಂಗೆ ಟ್ರೈನಿಂಗ್ ಕೊಟ್ಟಿದ್ದಲ್ಲವ ಅಂದೆ. ಸರಿ ಬಿಡಿ ಸರ್ ಎಸಿತೀನಿ ಅಂದು. ಆಗ ಅದೊಂದು ಟ್ರಿಪ್ ಎಸೆದ್ಲು. 21.50 ಬಂತು ಅಡಿ. 30 ಎಸ್ತಿದ್ದವಳು 2ನೇ ಸರಿ ಬಂತು. 2ನೇ ಸರಿ ಎಸೆದ್ಮೇಲೆ ಮತ್ತೆ ಎಸಿಸ್ಲಿಲ್ಲ ಅವಳಿಗಿಂತ ಯಾರು ಎಸಿಕ್ ಆಗ್ಲೇ ಇಲ್ಲ ನೋಡಿ. ದುದ್ದೋಬ್ಳಿ ಇದು ಒಂದು 16-20 ಶಾಲೆ ಬಂದಿದ್ದು. 35 ಶಾಲೆಗಳು ಒಡನಾಟವನ್ನು ನಾವು ಮೀಟಿದ್ದೀವಿ ಅಂದ್ರೆ ನಾವು ಮೊನ್ನೆ ಮಾಡಿರೋದು ಕೇವಲ ಮಕ್ಕಳು ಸರ್. ವಿಜೇಂದ್ರ ಸರ್ ನಮ್ಗೆ ಕಡಿಮೆ ಮಕ್ಕಳು. ನಾನು ಬಂದಾಗ ಕಡಿಮೆ ಇತ್ತು, ಓದ್ತಿದ್ದ ದಾಖಲೆ ಜಾಸ್ತಿ ಮಾಡಿದೆ. ಒಂದ್ಸರಿ 30 ಇತ್ತು, ಆಮೇಲೆ 26 ಆಯ್ತು, 24ಕ್ಕೆ ಬಂತು. ಈ ಊರಿಗೆ ಬಂದು 4ನೇ ವರ್ಷ, ನಂದಿದ್ದು ನನ್ನ ಕೊನೆಯ ವರ್ಷ. ಕೇವಲ ಇನ್ನು 5-6 ತಿಂಗಳು ನಾನು ಇರೋದು ಒಡನಾಟ. ಆಮೇಲೆ ಬೆಳಗ್ಗೆ ನೈಟ್ ಸರ್ ನಾನು ದಾಖಲೆ ಮಾಡಕ್ಕೆ ಹೋಗಿದ್ದೀನಿ ಊರಲ್ಲೆಲ್ಲ. ಅಧ್ಯಕ್ಷರು ಗೊತ್ತು, STM ಸದಸ್ಯರಿಗೆಲ್ಲ ದಾಖಲೆ ಮಾಡಿ ಏನೇನೋ ಮಾಡಿ ಎಲ್ಲಿಂದೆಲ್ಲ ಪಕ್ಕದೂರಿಂದೆಲ್ಲ ಕರ್ಕೊಂಡ್ಬಂದಿದ್ದೀನಿ. ಸಂಗಾಪುರದಿಂದ ಕರ್ಕೊಂಡ್ಬಂದೆ, ದೀಪಾಪುರದಿಂದ ಕರ್ಕೊಂಡ್ಬಂದೆ. ಚಿಕ್ಕಂಗೋಡಿ ಮಕ್ಕಳು ಬರಬೇಕಾಗಿತ್ತು, ಕಾರಣ ಅಂತ ಏನಾಗ್ತೋ ನನಗೆ ಅರ್ಥ ಆಗಲಿಲ್ಲ. ಇದು ಒಬ್ಬನೇ ಸರ್ ಉಂಟು ಸರ್ ಅಂತ. ಇವರಿಬ್ಬರು ನನ್ನ ಗೆಸ್ಟ್ ಟೀಚರ್ಗಳು. ಕೆಲಸ ಚೆನ್ನಾಗಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ 12 ಸ್ಕೂಲ್ ನನ್ನ ಟ್ಯಾಗ್ ಮಾಡಿದ್ದಾರೆ. ಒಂದು ದೀಪಾಪುರ, ಇನ್ನೊಂದು ನಂದಹಳ್ಳಿ ಟ್ಯಾಗ್ ಮಾಡಿದ್ರು. ಅದನ್ನು ನೋಡ್ಕೋಬೇಕಾಗಿತ್ತು ನನಗೆ. ಎಲ್ಲಾರು ಹೋಗ್ತಾರೆ ಮೇಷ್ಟ್ರು ಅಂದ್ರೆ ಯಾಕೆ ಅಂತಾರೆ. ನಾನು ಮೊನ್ನೆ ಮೀಟಿಂಗ್ ಹೋಗಿದ್ದೆ ದೀಪಾಪುರಕ್ಕೆ. ಮಧ್ಯಾಹ್ನ 3 ಗಂಟೆ ಬಿಟ್ರೆ ಈಗ ನಾನು ಏನು ಮಾಡ್ತಾರೆ ಅಂತಂದ್ರೆ ಗುರ್ತು ಮಾಡ್ತಾರೆ ಮೇಷ್ಟ್ ಎಲ್ಲಿ ಹೋಯ್ತವ್ರೆ ಅಂತ. ಮೇಷ್ಟ್ ಯಾಕೆ ಹೋದ್ರು ಅಂತ ಕಾರಣ ತಿಳ್ಕೊತಾ ಇಲ್ಲ. ನಾನು ದೀಪಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಎಷ್ಟು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನನಗೆ ಮಾಹಿತಿ ಧನ್ಯವಾದಗಳು. ಇವಾಗ ನಮ್ಮ ಶಾಲೆಗೆ ನೋಡಲ್ ಅಧಿಕಾರಿಯಾಗಿ ಬಂದಿರುವಂತಹ ವಿಜೇಂದ್ರ ಸರ್ ಇವರಿಂದ ಅಲ್ಲಲ್ಲ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇಬ್ರು ಅಲ್ಲಿ ಫೋಟೋ ನೋಡ್ರಿ. ಧನ್ಯವಾದಗಳು. ಈಗ ಉಪಮೇಡಮ್ಗಳಿಂದ ಈಗ ನಡೆದಂತಹ ಲೆಕ್ಕ ಪರಿಶೋಧನಾ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಳ್ತಾರೆ. ಎಲ್ಲರಿಗೂ ಶುಭೋದಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಗುರುಹಿರಿಯರನ್ನು ನೆನೆಯುತ್ತಾ ಈ ಸಭೆಗೆ ಆಗಮಿಸಿರ್ತಕ್ಕಂಥ ರೇಷ್ಮೆ ಇಲಾಖೆ ವಿಸ್ತರಣಾಧಿಕಾರಿಗಳಾದಂಥ ಶ್ರೀಯುತ ವಿಜೇಂದ್ರ ಸರ್ ಅವರಿಗೂ ಹಾಗೂ STMC ಅಧ್ಯಕ್ಷರು, ಸದಸ್ಯರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರು ಹಾಗೂ ಎಲ್ಲ ನಮ್ಮ ಮುದ್ದಿನ ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಾವು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನ ಆಯೋಜಿಸಲಾಗಿದೆ.
ಈ ಪೋಷಕರ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ 2023-24ನೇ ಸಾಲಿನಲ್ಲಿ ನಿಮ್ಮ ಶಾಲೆಗೆ ಬಂದಂತ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ, ಈ ಯೋಜನೆಯ ಒಂದು ಅನುದಾನವು ಸಮರ್ಪಕವಾಗಿದೆಯಾ ಮತ್ತೆ ಪಾರದರ್ಶಕವಾಗಿದೆಯಾ, ಆಲ್ರೆಡಿ ಮಕ್ಕಳಿಗೆ ಈ ಯೋಜನೆ ಎಲ್ಲ ತಲುಪ್ತಾ ಇದೆಯಾ, ಸರ್ಕಾರದಿಂದ ಬಂದಂತಹ ಅನುದಾನಗಳು ಎಲ್ಲರಿಗೂ ಗೊತ್ತಿದೆಯಾ, ಆಲ್ರೆಡಿ ಸಮಗ್ರ ಶಿಕ್ಷಣ ಯೋಜನೆ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಆಡಿಟ್ ಆಗಿ ವರದಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಪೋಷಕರಿಗೆ ಯಾವ್ಯಾವ್ದು ಅನುದಾನ ಬರುತ್ತೆ, ಯಾವ್ಯಾವುದಕ್ಕೆ ನಿರ್ವಹಣೆ ಮಾಡ್ತಾರೆ, ಜೊತೆಗೆ ದಾಖಲಾತಿ ಏನೇನೆಲ್ಲ ನಿರ್ವಹಣೆ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ, ಮತ್ತೆ ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸ, ಮೂಲಭೂತ ಸೌಕರ್ಯಗಳು, ಮಕ್ಕಳ ಒಂದು ಗುಣಮಟ್ಟ, ಕಲಿಕಾ ಸಾಮರ್ಥ್ಯ ಹೇಗಿದೆ ಅಂತೇಳಿ ಒಂದು ಪೋಷಕರಿಗೆ ಒಂದು ಸೋಷಿಯಲ್ ಆಡಿಟ್ ವತಿಯಿಂದ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವರ ಅನಿಸಿಕೆ ಅಭಿಪ್ರಾಯಗಳು, ಒಂದು ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನೂ ಕೂಡ ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆ ಇದೆ. ಚರ್ಚೆ ಮಾಡ್ಬೋದು. ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಶಿಕ್ಷಕರ ಬಗ್ಗೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಯಾವುದೇ ವಿಷಯಗಳಿದ್ರು ಚರ್ಚೆ ಮಾಡ್ಬೋದು. ಈ ಸಮಗ್ರ ಶಿಕ್ಷಣ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಮಾನತೆ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು. ಎಲ್ಲಾ ಮಕ್ಕಳು ಒಂದೇ ಕ್ಯಾಟಗರಿ ವೈಸ್ ಮಾಡಬಾರ್ದು, ಎಲ್ಲರೂ ಒಂದೇ ಸಮನಾದಂತ ಶಿಕ್ಷಣವನ್ನ ಪಡಿಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಜೊತೆಗೆ ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಜೊತೆಗೆ ಶಾಲೆಯ ಗುಣಮಟ್ಟ, ಮತ್ತೆ ಶಿಕ್ಷಣದ ಔದ್ಯೋಗೀಕರಣ ಹೇಗಿದೆ, ಮತ್ತೆ ಕಲಿಕಾ ಫಲಿತಾಂಶಗಳು ಹೇಗಿದೆ ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಪಾರದರ್ಶಕವಾಗಿರ್ಬೇಕು, ಜನರ ಸಹಭಾಗಿತ್ವದಿಂದ ಇರಬೇಕು. ಈ ಯೋಜನೆ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಅರಿವಿರ್ಬೇಕು ಅನ್ನೋ ಉದ್ದೇಶ ಆಗಿರುತ್ತೆ. ನಾವು ಮಾಡ್ತಿರ್ತಕ್ಕಂಥದ್ದು 2023-24ನೇ ಸಾಲಿನಲ್ಲಿ 1/4/2023ರಿಂದ 31/3/2024 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಶಾಲೆಗೆ ಬಂದಂತಹ ಅನುದಾನಗಳು, ನಿಮ್ಮ ಒಂದು ಏಪ್ರಿಲ್ ನಿಂದ ಮಾರ್ಚ್ ವರೆಗೆ ನಡೆದಂತ ಶಾಲಾ ದಿನಗಳಾಗಿರ್ಬೋದು, ನಮಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಪ್ರಶ್ನಾವಳಿಗಳನ್ನ ಕೊಟ್ಟಿದ್ದಾರೆ. ಆ ಪ್ರಶ್ನಾವಳಿಗಳ ಮುಖಾಂತರನೇ ನಾನು ವರದಿಯನ್ನ ತಯಾರು ಮಾಡಿ ಒಂದು ಪೋಷಕರ ಸಭೆಯ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಯೋಜನೆ ಬಗ್ಗೆ ಯಾವ್ದೆಲ್ಲ ಇದೆ ಅನ್ನೋದು ಎಲ್ರಿಗೂ ಕೂಡ ತಿಳಿಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಆ ವರ್ಷದಲ್ಲಿ, ಸದರಿ ವರ್ಷದಲ್ಲಿ 23-24ನೇ ಸಾಲಿನಲ್ಲಿ 256 ದಿನಗಳು ನಡಿಬೇಕಿತ್ತು. ಅದರಲ್ಲಿ 244 ದಿನಗಳು ನಡೆದಿದೆ. 4 ಸ್ಥಳೀಯ ರಜೆಗಳು, ಇನ್ನು ಉಳಿದಂತ 8 ಸರ್ಕಾರಿ ರಜೆಗಳು, ಭಾನುವಾರ ಆಗಿರ್ಬೋದು ಅಥವಾ ಗಣೇಶನ ಹಬ್ಬ ಆಗಿರ್ಬೋದು. ಈ ತರ ಸ್ಥಳೀಯ ರಜೆಗಳು ಅಂತ ಅಂದ್ರೆ ವರಮಹಾಲಕ್ಷ್ಮಿ ಆಗಿರ್ಬೋದು, ನಿರಂತರ ಮಳೆ ಆಗಿರ್ಬೋದು, ಆ ತರದ್ದು 4 ರಜೆಗಳನ್ನ ಮಂಜೂರು ಮಾಡಿರೋದು ಕಂಡು ಬಂದಿದೆ. ಶಾಲೆಯ ಸರಾಸರಿ ದಾಖಲಾತಿ ಕುರಿತಂತೆ ಹೇಳೋದಾದ್ರೆ 2023-24ನೇ ಸಾಲಲ್ಲಿ 20 ಮಕ್ಕಳಿದ್ರು. ಈಗ ಪ್ರಸ್ತುತ 24 ಮಕ್ಕಳಿದ್ದಾರೆ. ಇದು ಪರವಾಗಿಲ್ಲ, ಒಂದು 4 ಮಕ್ಕಳು ಹೆಚ್ಚಿಗೆ ಆಗಿರೋದು ಒಂದು ಖುಷಿಯಾದಂತಹ ವಿಷಯ. ಕೆಲವು ಶಾಲೆಗಳಲ್ಲೆಲ್ಲ ಕಡಿಮೆ ಆಗಿದೆ. ಆದ್ರೆ ನಿಮ್ಮ ಶಾಲೆ ಬಗ್ಗೆ ನೋಡೋದಾದ್ರೆ 4 ಮಕ್ಕಳು ಹೆಚ್ಚಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ದಾಖಲಾತಿಗಳನ್ನ ನಿರ್ವಹಣೆ ಮಾಡಿ. ಯಾಕಂದ್ರೆ ಸರ್ಕಾರದಿಂದ ಬರುವಂತ ಅನುದಾನಗಳಾಗಿರ್ಬೋದು, ಈಗ ಉದಾಹರಣೆಗೆ ನಿಮ್ಮ ಮುಖ್ಯ ಶಿಕ್ಷಕರು ಒಬ್ಬರೇ ಕಷ್ಟಪಡ್ತಿದ್ದಾರೆ, 24 ಮಕ್ಕಳು ಇರೋದ್ರಿಂದ. ಅಡುಗೆಯವರು ಕೂಡ ಒಬ್ಬರೇ ಇದ್ದಾರೆ. 26-30 ಮಕ್ಕಳಿಗೆ ಇಬ್ರು ಅಡುಗೆಯವರು, ಒಬ್ರು ಸಹಾಯಕರನ್ನ ಕೊಡ್ತಾ ಇದ್ರು. ಆತರ ಎಲ್ಲ ಯೋಜನೆಗಳು, ಸರ್ಕಾರದಿಂದ ಬರುವಂತ ಯೋಜನೆಗಳು ಮಕ್ಕಳ ಒಂದು ನಿರ್ವಹಣೆ. ಈಗ ಮಕ್ಕಳಿರೋದ್ರಿಂದ ಶಿಕ್ಷಕರಿಗೆ ಒಂದು ಸಹಾಯಧನ ಇರುವಂತದ್ದು, ಶಿಕ್ಷಕರೇ ಇರೋದ್ರಿಂದ ನಾವು ಅಧಿಕಾರಿಗಳು ಬಂದಿರುವಂತದ್ದು, ನಾವು ಮಾಡಿರುವಂತ ವರದಿಗಳು ಎಲ್ಲ ಸಮರ್ಪಕವಾಗಿದೆಯಾ ಅಂತೇಳಿ ತಾಲೂಕು ಪಂಚಾಯತಿ ಶಿಕ್ಷಣ ಇಲಾಖೆಯಲ್ಲಿ ಬರುವಂತ ಅಧಿಕಾರಿಗಳು ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಮಕ್ಕಳೇ ಒಂದು ತಳವಾದ ಒಂದು ಪೋಷಣೆ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನ ಒಂದು ಹೆಚ್ಚು ಅಭಿವೃದ್ಧಿ ಮಾಡಿದ್ರೆ ಶಾಲೆ ಅಭಿವೃದ್ಧಿ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಅಭಿವೃದ್ಧಿ ಆಗಿರ್ಬೋದು. ಉದಾಹರಣೆಗೆ ಅಲೆಮಾರಿ ಜನಾಂಗದವರು ಇರ್ಬೋದು, ಬಡತನ ರೇಖೆಗಿಂತ ಕಡಿಮೆ ಒಂದು ಗುಣಮಟ್ಟದ ಒಂದು ಸಹಾಯಧನ ಇರ್ಬೋದು, ಆದಿವಾಸಿಗಳಿರ್ಬೋದು. ಈಗ ಒಂದು ಮಗು ಬಂದು ಬೇರೆ ಕಡೆಯಿಂದ ಸೇರ್ಕೊಂಡಿದ್ದಾರೆ, ಆದ್ರೆ ಅದು ಇನ್ನೂ ಸೇರ್ಪಡೆ ಆಗಿಲ್ಲ. ಆ ತರ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿರುವಂತ ಮಕ್ಕಳಾಗಿರ್ಬೋದು. ಎಲ್ರಿಗೂ ಕೂಡ ಈ ಯೋಜನೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಒಂದು RTI ಕಾಯ್ದೆ ಮುಖಾಂತರ ಎಲ್ಲರೂ ಸರ್ಕಾರದ ಒಂದು ಶಿಕ್ಷಣವನ್ನ ಸಿಗ್ಬೇಕು, ಕಡ್ಡಾಯ ಅಂತೇಳಿ ಆಕ್ಟ್ ಇದೆ. ಅದ್ರ ಪ್ರಕಾರ ಎಲ್ರಿಗೂ ಸಿಗ್ಬೇಕು. ನಾನು ಕೇಳಿದೆ, ನಿಮ್ಮ ಶಾಲೆಗೆ ಬರ್ದೇ ಇರುವಂತ ಮಕ್ಳು ಯಾರಾದ್ರೂ ನಿಮ್ಮ ಗ್ರಾಮದಲ್ಲಿ ಇದಾರ? ಮನೆ ಕೆಲಸ ಮಾಡ್ಕೊಂಡು, ಈಗ ಗಂಡ್ ಮಕ್ಳು, ಮುಸ್ಲಿಮ್ಸ್ ಮಕ್ಳಿದ್ರೆ ಜಾಸ್ತಿ ಬೈಕ್ ರಿಪೇರಿ ಮಾಡುವಂಥದ್ದು, ಅಂಗಡಿಗೆ ಹೋಗುವಂತ ಮಕ್ಳು ಇರ್ತಾರೆ, ಅಥವಾ ಮನೆಯಲ್ಲೇ ಇರಿಸ್ಕೊಂಡಿರುವಂತ ಕೆಲವು ಹೆಣ್ಮಕ್ಳುಗಳು ಇರ್ತಾರೆ. ಆ ತರ ಏನಾದ್ರು ಮಕ್ಕಳು ನಿಮ್ಮ ಗ್ರಾಮದಲ್ಲಿ ಇದ್ರೆ ತಿಳಿಸ್ಬೋದು. ಮುಖ್ಯ ಶಿಕ್ಷಕರು ಅದಕ್ಕೆ ಗಮನ ಕೊಡ್ತಾರೆ. ನಾವು ಅಧಿಕಾರಿ ಮಟ್ಟದವರೆಗೂ ಕೂಡ ತಿಳಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಒಂದು
ಅಂಶಗಳು ಕಂಡು ಬಂದಿರುವುದಿಲ್ಲ. ಡ್ರಾಪ್ ಔಟ್ ಮಕ್ಕಳುಗಳು ಕಂಡು ಬಂದಿರುವುದಿಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಮೌಲ್ಯಮಾಪನ ಕುರಿತಂತೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಒಂದು 2023-24ರಲ್ಲಿ ಯಾವುದೇ ಮಕ್ಕಳು ಇರೋದಿಲ್ಲ. ಈಗ ಪ್ರಸ್ತುತ ಸಾಲಲ್ಲಿ ಕೂಡ ಯಾವುದೇ ಮಕ್ಕಳು ಇರೋದು ಕಂಡು ಬಂದಿಲ್ಲ. ಮತ್ತೆ ಅಗತ್ಯ ಶಿಕ್ಷಕರ ನಿಯೋಜನೆ ಕುರಿತಂತೆ ಹೇಳೋದಾದ್ರೆ ನಿಮ್ಮ ಬಸವರಾಜು ಸರ್ ಅವರು ಆಲ್ರೆಡಿ 3 ವರ್ಷದಿಂದ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಭುವನೇಶ್ವರಿ ಅವರು, ಮೂರ್ತಿ ಅವರು ಅತಿಥಿ ಶಿಕ್ಷಕರಾಗಿ ಬೋಧನಾ ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಿರೋದು ಕಂಡು ಬಂದಿದೆ. ಈಗ ನಾವು ಪ್ರಶ್ನೆ ಮಕ್ಕಳಿಗೆ ಕೇಳಿದ್ವಿ, ಮಕ್ಕಳಿಗೆ ಒಂದು ಅವರ ಶಾಲೆಗೆ ಬರೋದಕ್ಕೆ ಏನಾದ್ರೂ ಸಮಸ್ಯೆ ಇದೆಯಾ, ನಿಮ್ಮ ಶಿಕ್ಷಕರು ಏನಾದ್ರೂ ಹೊಡಿತಾರಾ, ಇಲ್ಲ ನಿಮ್ಗೆ ಏನಾದ್ರೂ ಅರ್ಥ ಆಗ್ತಿಲ್ವಾ, ಆ ತರ ಬಗ್ಗೆ ನಿರ್ವಹಣೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಶಿಕ್ಷಕರು ಕೂಡ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಬಗ್ಗೆ ಮಕ್ಕಳ ಒಂದು ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಿರ್ವಹಣೆ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಯಮಾನುಸಾರ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆ ಬರೆಸಬೇಕು ಅಂತ ಇದೆ. ಈಗ ನಿಮ್ಮ ಉದಾಹರಣೆಗೆ ಹೇಳ್ತಾ ಇರೋದು, ಹೊನ್ನೇಮಡು ಶಾಲೆನೇ ಇಲ್ಲ ಅಂತ ಹೇಳಿದ್ರೆ, ಈಗ ತಿಪ್ಪಾಪುರಕ್ಕೆ ಹೋದ್ರೆ, ಇಲ್ಲಿಂದ ಅಲ್ಲಿಗೆ ಹೋದ್ರೆ ಮಕ್ಕಳಿಗೆ ಸರ್ಕಾರದಿಂದ ಒಂದು ಮಗುಗೆ 6,000 ಅನುದಾನವನ್ನ ಸಾರಿಗೆ ಭತ್ಯವನ್ನ ಕೊಡ್ತಾರೆ. ಆದ್ರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಸ್ಥಳೀಯ ಮಕ್ಕಳೇ ಬರೋದ್ರಿಂದ 1 ಕಿಲೋಮೀಟರ್ 2 ಮಕ್ಕಳು 3 ಮಕ್ಕಳು ಬರ್ತಾರೆ ಅಂತ ಅಂದ್ರು. ಆ ಮಗುಗೂ ಕೂಡ ಸಾರಿಗೆ ಭತ್ಯವನ್ನ ಖರ್ಚು ಭರಿಸಿರೋದು ಕಂಡು ಬಂದಿಲ್ಲ. 5 ಕಿಲೋಮೀಟರ್ 4 ಕಿಲೋಮೀಟರ್ ಹೆಚ್ಚಿದ್ರೆ ಸರ್ಕಾರದಿಂದ ಒಂದು ಸಹಾಯಧನವನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ದೀರ್ಘಕಾಲಿಕ ಗೈರು ಹಾಜರಾಗುವ ಕುರಿತಂತೆ ಹೇಳೋದಾದ್ರೆ, 1 ಮಗು 2 ಮಗು ಪ್ರತಿದಿನ ರಜಾ ಆಗ್ತಾ ಇಲ್ಲ. ನಾವು ಬಂದಂತ ಸಂದರ್ಭದಲ್ಲಿ 2 ಮಕ್ಕಳು 3 ಮಕ್ಕಳು ರಜಾ ಆಗಿದ್ದಾರೆ, 1 ದಿನ 2 ದಿನ ಅಂತೇಳಿ. ಈಗ 1 ವಾರ 15 ದಿನ 1 ತಿಂಗಳು ಯಾವುದೇ ಒಂದು ಮಗು ದೀರ್ಘಕಾಲಿಕ ರಜಾ ಹಾಕೊಂಡಿದ್ದೀರಪ್ಪ ಯಾರಾದ್ರೂ? ಅಪ್ಪ ಅಂತ ಎಲ್ಲಾರು ಹೋಗ್ತೀರಾ? ಮದ್ವೆ ಗಿದ್ವೆ ಫಂಕ್ಷನ್ ಅದಕ್ಕೆ ಕೇಳ್ತೇನೆ. ಪೋಷಕರು ಕೂಡ ದಯಮಾಡಿ ಒಳ್ಳೆ ಕೆಲಸ ಸರ್, ಫೈನ್ ಕೊಡ್ಬೇಕಂತ ಈಗ ಅಪ್ಪ ಅಮ್ಮ ಫೈನ್ ಕೊಡ್ಬೇಕಲ್ವಾ, ಅವನಿಗೆ ಫೈನ್ ಕೇಳ್ತೀಯ ಹೋಗಪ್ಪ ನೀವು ಬರೋದು. ನೀವು ಅದನ್ನ ನೆಕ್ಸ್ಟ್ ನಾಳೆ ದಿನ ಅದೇ ಪಾಠ ನಿರ್ವಹಣೆ ಮಾಡಲ್ಲ ಶಿಕ್ಷಕರು, ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡ್ತಾರೆ. ಆದ್ರೆ ಕೇಳಿ ತಿಳ್ಕೊಳ್ಳೋದಕ್ಕಿಂತ ನಾವೇ ಓದೋದಕ್ಕಿಂತ ಚೆನ್ನಾಗಿ ಅರ್ಥ ಆಗಲಿ ನಿಮ್ಗೆ, ನೀವು ಪ್ರತಿದಿನ ರೆಗ್ಯುಲರ್ ಆಗಿ ಕ್ಲಾಸ್ಗೆ ಬರಲಿ. ಈಗ ನೀವು ಬಂದ್ರೆ ನೀವು 10th ಮತ್ತೆ PUCಗೂ ನಿಮ್ಗೆ ಪರ್ಸೆಂಟೇಜ್ ತಗೊಂಡ್ರಲ್ವಾ, ನಿಮ್ಗೆ 10th ಅಲ್ಲೆಲ್ಲ ಒಳ್ಳೆ ಕಲೆ ಸಿಗೋದು ಸಿಗುತ್ತಾ ಇಲ್ವಾ? ನೀವು ಚೆನ್ನಾಗಿ ಓದಿದ್ರಿ ಅಲ್ವಾ? ಈಗ ಚಿಕ್ಕವರಿಂದ ನೀವೇನ್ ಬೆಳೆಸ್ಕತ್ತೀರಾ ಅದೇ ಮುಂದೆ ನಿಮ್ಮ ಜೀವನದ ಒಂದು ಶೈಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ತಾ, ಜೊತೆಗೆ ಶಾಲಾ ಕಟ್ಟಡ ಪೀಠೋಪಕರಣ ಲಭ್ಯತೆ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ 6 ಕೊಠಡಿಗಳಿವೆ. 2 ಕೊಠಡಿ ಮಳೆ ಬಂದ್ರೆ ಸುರಿಯುತ್ತೆ, 1 ಅಂಗನವಾಡಿಗೆ ಕೊಟ್ಟಿದ್ದೀರಾ, 1 ಅಡುಗೆ ಕೋಣೆ, ಮತ್ತೆ 4, 5, 6, 7 1 ಕೊಠಡಿ, ಮತ್ತೆ ನಲಿಕಲಿಗೆ 1, ಶಿಕ್ಷಕರಿಗೆ 1 ಅಂತ ಕೊಟ್ಟಿದ್ದಾರೆ ಮಾಹಿತಿಯನ್ನ. ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ಬಗ್ಗೆ ಹೇಳೋದಾದ್ರೆ, ಶೌಚಾಲಯ 80 ಮಕ್ಕಳಿಗೆ 1 ಶೌಚಾಲಯ ಇರಬೇಕು. ಆದ್ರೆ 24 ಮಕ್ಕಳು ಇರೋದ್ರಿಂದ ಯಾವುದೇ ಶೌಚಾಲಯ ಸಮಸ್ಯೆ ಇರೋದಿಲ್ಲ. ಶುದ್ಧ ಕುಡಿಯುವ ನೀರಿನ ಬಗ್ಗೆ ಹೇಳೋದಾದ್ರೆ, RO ಪ್ಲಾಂಟ್ ಇಂದ ತಂದ್ಕೊಡ್ಬೇಕಂತ ಇದೆ. ಆದ್ರೆ ನಿಮ್ಮ ಗ್ರಾಮದಲ್ಲಿ ಯಾವುದೇ RO ಪ್ಲಾಂಟ್ ಇದೆ, ಆದ್ರೆ ಅದು ಕುಡಿಲಿಕ್ಕೆ ಯೋಗ್ಯ ಆಗಿಲ್ಲ, ಫಿಲ್ಟರ್ ಆಗಿಲ್ಲ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯತಿ ಬಿಡುವಂತ ಕಾವೇರಿ ನೀರನ್ನ ಕಾಯಿಸಿ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಶಿಕ್ಷಕರು. ಕೊಡ್ತಿದಾರಪ್ಪ ನೀರು? ಎಷ್ಟು ಕುಡಿತೀರಾ ಒಂದ್ ದಿನಕ್ಕೆ ನೀರು? ಕುಡಿತೀರಲ್ವಾ? ಸಾಕಷ್ಟು ನೀರು ಕುಡಿಬೇಕು. ಒಂದ್ ದಿನಕ್ಕೆ 3 ಲೀಟರ್ ನೀರಾದ್ರೂ ಕುಡಿಬೇಕು, ಬೆಳಿಗ್ಗೆಯಿಂದ ಸಂಜೆವರೆಗೆ. ನೀರು ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಉದ್ದ ಬೆಳಿತೀರಾ ಆಯ್ತಾ? ದರ್ಶನ್ ತರ ಉದ್ದ ಹಾಕ್ಬೇಕಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು, ನೀರು ಕುಡಿಬೇಕು, ಮತ್ತೆ ಆಟ ಆಡ್ಬೇಕು, ಆ ಚಟುವಟಿಕೆಗಳನ್ನು ಇರ್ಬೇಕು. ಕುಡಿತೀರಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಚೆನ್ನಾಗಿ ಬಿಸಿನೀರು ಕುಡೀರಿ. ನಿಮ್ಗೆ ಆದ್ರೆ ತಣ್ಣೀರು ಯಾವ್ದಾದ್ರು ಒಟ್ಟಿನಲ್ಲಿ ನೀರು ಕುಡಿಬೇಕು, ಚೆನ್ನಾಗಿರುವಂತ ನೀರು ಕುಡಿಬೇಕು. ಒಳ್ಳೆ ಕುತ್ಕೊಡ್ತಾರಲ್ವಾ ನಿಮ್ಮ ಅಡ್ಗೆ ಅಮ್ಮ? ಚೆನ್ನಾಗಿರುತ್ತಲ್ಲ ಊಟ ಎಲ್ಲ? ಊಟ ಮಾಡಾದ್ಮೇಲೆ ಅದ ಜೀರ್ಣ ಆಗ್ಲಿಕ್ಕೆ ಸಾಕಷ್ಟು ನೀರನ್ನ ತಗೋಬೇಕು, ಕುಡೀರಿ. ಮುಂದಿನ ದಿನಗಳಲ್ಲಾದ್ರೂ ಅದನ್ನ ನೀವು ನಿರ್ವಹಣೆ ಮಾಡ್ಕೊಳ್ಳಿ. ನಿಮ್ ಮನೇಲೂ ಕುಡಿಬೇಕು. ಕ್ಲಾಸಿಗೆ ಬಂದಿಲ್ಲ, ರಜಾ ಇದೆ ಅಂತ ಅಂದ್ರೂ ಕೂಡ ಮನೆಯಲ್ಲೂ ನೀವು ಕೇಳಿ ಕುಡಿಬೇಕು. ನೀನು ಹೇಳ್ಕೊಡ್ಬೇಕು ನಿಮ್ಮ ಅಪ್ಪ ಅಮ್ಮಂಗು, ನೀರು ಕುಡೀರಿ ಸಾಕಷ್ಟು ಅಂತ. ನಿಮ್ಮ ಶಿಕ್ಷಕರು ಹೇಳಿದ್ದಾರೆ ನಮ್ಗೆ ಅಂತೇಳಿ ಇವತ್ತಿಂದನಾದ್ರೂ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಧ್ಯಾಹ್ನ ಸರ್ಕಾರ ಈಗ ನಿಮ್ ಒಂದು ಮಗುಗೆ 1 ವರ್ಷಕ್ಕೆ 80,000 ಹತ್ತಿರ ಖರ್ಚಾಗುತ್ತೆ ಸರ್, ಪ್ರತಿ ಮಗುಗೆ. ಈಗ ಸಮವಸ್ತ್ರ ಕೊಡ್ತಾರಲ್ವಾ ನಿಮ್ಮ ಶಾಲೆನಲ್ಲಿ?
ಪಠ್ಯ ಪುಸ್ತಕಗಳು ಕೊಡ್ತಾರೆ, ಸುವರ್ಣ ಸಾಕ್ಸ್ನ ಕೊಡ್ತಾರೆ, ಈಗ ಮಧ್ಯಾಹ್ನ ನಿರಂತರ ಬಿಸಿ ಊಟ ಕೊಡ್ತಾರೆ. ಈಗ ಸರ್ ಹೇಳ್ತಿರು ನಮ್ಗೆ ಮೊಟ್ಟೆಗೆ 6 ರೂಪಾಯಿ ಬೀಳುತ್ತೆ ಮೇಡಮ್, ಸರ್ಕಾರ ಕೊಡೋದು 5 ಚಿಲ್ಲರೆ, ನಮ್ಗೆ ಸಾಕಾಗ್ತಿಲ್ಲ ಅಂತೇಳಿ. ಪ್ರತಿ ಮಗುಗೆ ಮೊಟ್ಟೆ ನಿರ್ವಹಣೆ ಮಾಡುತ್ತೆ. 1 ವರ್ಷಕ್ಕೆ ಪ್ರತಿ ಒಂದನ್ನು ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ಖರ್ಚು ಬೀಳುತ್ತಲ್ವಾ, ಅದೆಲ್ಲ ಫ್ರೀಯಾಗಿ ಸಿಗ್ತಾ ಇದೆ. ಆದ್ರೆ ಸರ್ಕಾರಿ ಶಾಲೆಗೆ ಬರ್ಲಿಕ್ಕೆ ತಂದೆ ತಾಯಿಗಳು ಕಳಿಸ್ಲಿಕ್ಕೆ ಸ್ವಲ್ಪ ಹಿಂದೇಟು ಹೊಡಿತಿದ್ದಾರೆ. ಯಾಕಂದ್ರೆ ಸರ್ಕಾರಿ ಕೆಲಸ ಬೇಕಂತ ನಾವು ಯಾವುದೇ ಕೆಲ್ಸಕ್ಕೆ ಹೋಗಕ್ ಇಷ್ಟಪಡಲ್ಲ, ಸರ್ಕಾರಿ ಕೆಲಸ ಬೇಕು ಅಂತ ಆಸೆ ಪಡ್ತೀವಲ್ವಾ. ಆದ್ರೆ ಓದ್ಲಿಕ್ಕೂ ಕೂಡ ಸರ್ಕಾರಿ ಕೆಲಸ ಶಾಲೆನೇ ಬೇಕು ಅಂತಾನೆ. ಯಾಕಂದ್ರೆ ಅದ್ರಲ್ಲಿ ಮೊದಲನೇ ಆದ್ಯತೆ ಕೊಡೋದು ಸರ್ಕಾರಿ ಶಾಲೆಯಿಂದ ಓದಿರುವಂತ ಪರ್ಸೆಂಟೇಜ್ ಇರುವಂತ ಮಕ್ಕಳಿಗೆ. ಈಗ ಸರ್ಕಾರಿ ಶಾಲೆನಲ್ಲೇ ಓದಿರುವಂತದ್ದಿರುತ್ತೆ. ನಾನು ಸರ್ಕಾರಿ ಶಾಲೆನಲ್ಲೇ ಓದಿ ನಾನು ಬಂದಿದ್ದೆ. ಯಾಕಂದ್ರೆ ನಮ್ಮ ಶ್ರಮ ಹೇಗಿರುತ್ತೆ, ನಾವು ಸರ್ಕಾರಿ ಶಾಲೆ ಪ್ರೈವೇಟ್ ಕಾನ್ವೆಂಟ್ ಅನ್ನೋದು ಭೇದ ಭಾವ ಇರಬಾರ್ದು. ಯಾಕೆ ಗೊತ್ತಾ, ನಾವ್ ಹೇಗ್ ಓದ್ತೀವಿ, ನಾವ್ ಹೇಗೆ ರೂಢಿ ಮಾಡ್ಕೋತೀವಿ ದಿನಚರಿಗಳನ್ನ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಒಬ್ರು ಚೆನ್ನಾಗಿ ಓದಿದ್ರು, ಅವ್ರು 5ನೇ ಕ್ಲಾಸು, ಅದೇ ತರ ಎಲ್ಲಾ ಮಕ್ಕಳು ನಿರ್ವಹಣೆ ಮಾಡ್ಕೊಂಡ್ರೆ ಎಲ್ಲರೂ ಒಳ್ಳೆ ಚೆನ್ನಾಗಿ ಕಲಿತೀರಾ, ನಿಮ್ಮ ಶಿಕ್ಷಣದ ಒಂದು ಭವಿಷ್ಯ ಚೆನ್ನಾಗಿ ನಿರ್ವಹಣೆ ಮಾಡ್ಕೊತೀರಾ. ಜೊತೆಗೆ ಪೋಷಕರು ಕೂಡ ಚೆನ್ನಾಗಿ ಅವರ ಇವತ್ತು ಏನ್ ಪಾಠ ಮಾಡಿದ್ರು, ಇವತ್ತು ಏನ್ ಶಾಲೆನಲ್ಲಿ ಊಟ ಮಾಡಿದ್ರು, ಈಗ ಆರೋಗ್ಯದ ಬಗ್ಗೆನೂ ನಾವು ತಿಳಿಸ್ಬೇಕು. ಜೊತೆಗೆ ಸರ್ ಹೇಳಿದಾಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಒಂದು ಕ್ರೀಡೆಗಳಾಗಿರ್ಬೋದು, ಒಂದು ಓದುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಒಂದು ಮಕ್ಕಳಿಗೆ ಎಲ್ಲಾ ರೀತಿ ಒಂದು ಆಕ್ಟಿವಿಟಿ ಇದ್ರೇನೆ ಒಂದು ಆರೋಗ್ಯಕ್ಕೆ ಒಳ್ಳೇದು, ಅವರ ಒಂದು ಬೆಳವಣಿಗೆಗೂ ಕೂಡ ಚೆನ್ನಾಗಿರುತ್ತೆ. ಈಗ ಆಟ ಆಡೋದ್ರಿಂದ ನಿಮ್ಗೆ ಬೆಳವಣಿಗೆ ಚೆನ್ನಾಗಾಗುತ್ತೆ, ಆರೋಗ್ಯ ಆಗುತ್ತೆ. ನಿಮ್ಗೆ ಯೋಗಾಭ್ಯಾಸ ಮಾಡಿಸ್ತಾರಲ್ವಾ ಶಾಲೆನಲ್ಲಿ? ಎಲ್ಲರೂ ಯೋಗ ಕ್ಲಾಸ್ ಮಾಡ್ತೀರಾ? ದಿನಪತ್ರಿಕೆ ಓದೋ ಅಭ್ಯಾಸ ಉಂಟಾ? ದಿನಪತ್ರಿಕೆಯನ್ನು ಓದ್ತೀರಲ್ವಾ? ಯಾವ್ದು ಓದ್ತೀರಾ? ಯಾವ ಪತ್ರಿಕೆ ತಂದಿದ್ರಿ ಇವತ್ತು ಪ್ರೇಯರ್ ನಲ್ಲಿ? ಯಾವ್ದು ಓದಿದ್ರಿ ಇವತ್ತು? ಎಲ್ಲ ಪ್ರತಿಜ್ಞೆ ಮಾಡ್ತೀರಲ್ವಾ? ಅದೇ ರೀತಿ ರೂಢಿಗಳನ್ನ ಮಾಡ್ಕೊಳ್ಳಿ. ಗ್ರಂಥಾಲಯ ಬುಕ್ಸ್ ಎಷ್ಟಿದೆ ನಿಮ್ಮ ಶಾಲೆಯಲ್ಲಿ? ಏನೋ ಇದೆ ಅಂತಾರೆ. ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಾಲಯ ಲಭ್ಯ ಇರೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಗಣಿತ ಕಿಟ್ಗಳು ಮತ್ತೆ ವಿಜ್ಞಾನ ಕಿಟ್ಗಳನ್ನ ಎಲ್ಲ ಕೊಡ್ತಾರಲ್ಲ ನಿಮ್ಮ ಮೇಡಮ್ ಸರ್ ಎಲ್ಲ? ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಆಟ ಸಾಮಾನ್ಯ ಆಡ್ತೀರಪ್ಪ? ಯಾರು ವಯಸ್ಸೇ ಬರ್ತಾ ಇಲ್ಲ, ವಯಸ್ಸು ಮಾತಾಡ್ಬೇಕು. ನೀವು ಎಲ್ಲ ಮಹಿಳೆಯರೇ ಜಾಸ್ತಿ ಆದ್ಯತೆ, 50% ಅವ್ರಿಗೆ, 50% ನಿಮ್ಗೆ. ನೀವು ಮಾತಾಡ್ಬೇಕು. ಕ್ರಿಕೆಟ್ ಎಲ್ಲ ಆಡ್ಲಿಕ್ಕೆ ಇಷ್ಟ ಇದೆಯಾ? ಯಾವ್ಯಾವ್ದು ಆಡ್ತೀರಾ ನಿಮ್ಮ ಶಾಲೆ? ಚೆಸ್ ಆಡ್ತೀರಾ? ಓಕೆ. ಪೇಪರ್ ಎಲ್ಲ ಓದ್ತೀರಾ? ಪ್ರತಿಜ್ಞೆ ಮಾಡ್ತೀರಾ? ಎಷ್ಟು ಗಂಟೆಗೆ ಬರ್ತೀರಾ ಶಾಲೆಗೆ? 9:30. ಎಷ್ಟು ಗಂಟೆಗೆ ಹೋಗ್ತೀರಾ? 4:30. ಶಿಕ್ಷಕರು ಎಷ್ಟು ಗಂಟೆಗೆ ಬರ್ತಾರೆ? 9:30. ಶಿಕ್ಷಕರು ಎಷ್ಟು ಗಂಟೆಗೆ ಹೋಗ್ತಾರೆ ಶಾಲೆ? 4:30. ಎಲ್ಲ ಒಂದೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಅದನ್ನು ಓದನ್ನು ಕೂಡ ಇದೇ ತರ ಪ್ರಿಪೇರ್ ಆಗಿ ಎಲ್ಲ. ನೆಕ್ಸ್ಟ್ ನೀವು ಒಂದು ಮಗಿನ ಕೇಳಿದ್ರೆ ಈಗ 12 ಐತಿ ಎಷ್ಟು ಅಂತ ಹೇಳಿದ್ರೆ ಅವ್ಳು ಹೇಳ್ಬೇಕು. ಮತ್ತೆ 15 ಐತಿ ಎಷ್ಟು ಅಂತ ಹೇಳಿದ್ರೆ ಹೇಳ್ಬೇಕು. 10 ಎಷ್ಟು ಅಂತ ಹೇಳಿದ್ರೆ ನಾವು ಹೇಳ್ಬೇಕು. ಆಯ್ತಾ? ಈಗ ಉದಾಹರಣೆಗೆ ಒಬ್ಬ ಪೇರೆಂಟ್ಸ್ ಸರ್, ಉದಾಹರಣೆಗೆ ಇದೇ ತರ ಪೋಷಕರ ಸಭೆನಲ್ಲಿ ಪೇರೆಂಟ್ಸೇನೆ ಕರೆಸ್ಬಿಟ್ಟು ಅವರು ಡೈಲಿ ಮೆಂಬರೋ ಏನೋ ಅಂತೆ ಮಕ್ಳ ಹತ್ರ ಬರ್ಸಿ ಸರ್ ಅಂತ ಅಂದ್ರು. ಅವ್ರ ಮಗುಗೆ ಮೈಸೂರು ಅಂತ ಒತ್ತಕ್ಷರ ಬರೆಯಕ್ ಬರ್ಲಿಲ್ಲ. ಒಂದು ಮಗು ಬರೀತು, ನಿಮ್ಮ ರಾಜ್ಯದ ಹೆಸರು ಬರಿ, ಮುಖ್ಯಮಂತ್ರಿ ಹೆಸರು ಬರಿ ಅಂತ ಹೇಳ್ತಾರೆ. ಆಗ ಬರೆಯುವಂತ ಉಚ್ಚಾರಣೆ ಕೂಡ ಸ್ಪಷ್ಟವಾಗಿರ್ಬೇಕು, ನಿಮ್ಗೆ ಅರ್ಥ ಆಗ್ಬೇಕು. ನೀವು ಜೊತೆಗೆ ಮನೆಯಲ್ಲಿ ಓದ್ಬೇಕು. ಏನೇ ಪಾಠ ಮಾಡಿದ್ರು ಓದ್ಬೇಕು, ಒಂದ್ಸರಿ ನೋಡ್ಬೇಕು. ಈಗ ಅವ್ರು ಬರ್ತಿದ್ದಾರೆ, ಅವ್ರು ಬರ್ದಿರೋದೆಲ್ಲಾನು ನಾನು ಒಂದೇ ಸರಿ ನೋಡಿರೋದು, ನಿಮ್ ತಿಳಿಯಾಗಿಲ್ಲ. ಅದನ್ನ ನಾವೇ ನಮ್ಮ ಒಂದು ಸ್ಟೈಲ್ನಲ್ಲಿ ಹೇಳ್ಬೇಕು. ಹೇಳ್ತೀರಲ್ವಾ? ಪ್ರತಿದಿನ ನೀವೇನು ಪಾಠ ಮಾಡ್ತಾರೆ ಅದನ್ನ ನೀವು ಮನೆಯಲ್ಲಿ ಓದ್ಬೇಕು. ಎಷ್ಟು ಗಂಟೆವರೆಗೂ ಓದ್ತೀರಾ? ಹೋಗ್ಲಿ ಟಿವಿ ಎಷ್ಟು ಗಂಟೆಗೆ ನೋಡ್ತೀರಾ? ಮೊಬೈಲ್ ನೋಡ್ತೀರಲ್ವಾ? ಅಮ್ಮ ಕೆಲಸ ಮಾಡ್ತಾ ಇದೆ ಎತ್ಕೊಂಡು ಹೋಗ್ತೀರಾ? ಅಮ್ಮ ಅಡ್ಗೆ ಮಾಡೋದು, ಬಟ್ಟೆ ವಾಶ್ ಮಾಡಕ್ ಹೋದಾಗೆಲ್ಲ ಎತ್ಕೊಂಡು ಹೋಗ್ತೀರಲ್ಲ? ಟಿವಿ ನೋಡ್ತೀರಾ ಚೆನ್ನಾಗಿ? ಕ್ರಿಕೆಟ್ ನೋಡ್ತೀರಾ?
ಕ್ರಿಕೆಟ್ ಚೆನ್ನಾಗಿ ನೋಡ್ತೀರಾ? ಈಗ ಕ್ರಿಕೆಟ್ ಮ್ಯಾಚ್ ಇದೆ ಅಂದ್ರೆ 2 ಗಂಟೆ 3 ಗಂಟೆವರೆಗೂ ನೋಡ್ತೀರಾ? ಆಫೇ ಮಾಡಲ್ಲ, ಸೌಂಡ್ ಬೇಕಾದ್ರೆ ಮ್ಯೂಟ್ ಮಾಡ್ಕೊಂಡು ನೋಡ್ತೀರಾ? ನಿಮ್ಮ ಅಪ್ಪ ಅಮ್ಮ ನಿದ್ದೆ ಮಾಡ್ತಿದ್ರೆ ಇದಾಕೊಂಡು ನೋಡ್ತೀರಲ್ಲ ಹುಡುಗರು. ಇವತ್ತು ಎಷ್ಟು ಬ್ಯಾಟ್ ಬಂತು, ಎಷ್ಟು ಬ್ಯಾಟ್ ಹೊಡೆದ, ಸಚಿನ್ ಇಷ್ಟು ಹೊಡೆದ ಅಂತ ನಿಮ್ಗೆ ಹೇಳಪ್ಪ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಯಾರು ಈ ವರ್ಷ ಗೊತ್ತಿದ್ಯಾ? ನೋಡ್ತೀರಲ್ಲ. ಅದೇ ರೀತಿ ಓದೋದ್ರಲ್ಲೂ ಕೂಡ ನಾವು ಆಕ್ಟಿವಿಟಿನ ಬಳಸ್ಕೋಬೇಕು. ನಿಮ್ಮಲ್ಲಿ ಪ್ರತಿಭೆ ಇದೆ, ಆ ಪ್ರತಿಭೆನ ನೀವು ತೋರಿಸ್ಬೇಕಷ್ಟೇ. ಅದು ನೋಡೋದು ನೆಕ್ಸ್ಟ್. ನಿಮ್ಮ ಪ್ರತಿಭೆಗಳಿದೆಯಲ್ಲ, ಈಗ ಕೆಲವೊಂದು ಮಗು ನನ್ಗೆ ಇಷ್ಟ ಆಯ್ತು, 5ನೇ ಕ್ಲಾಸ್ ಇದೆ, ಅವಳು ಆಡ್ತಾ ಇದ್ದಾಳೆ, ಅವಳು ಇನ್ನೊಂದು ಸ್ವಲ್ಪ ಅವಳು ನಿರ್ವಹಣೆ ಮಾಡ್ಕೊಂಡ್ರೆ ಅವಳು ತುಂಬಾ ಚೆನ್ನಾಗಿ ಒಳ್ಳೆ ಸಿಂಗರ್ ಆಗ್ಬೋದು, ಒಳ್ಳೆ ಸ್ಟೇಜ್ ಮೇಲೆ ಹಾಡ್ಬಹುದು. ಅವಳ ಮುಂದಿನ ಒಂದು ದಿನಗಳಲ್ಲಿ ಬೆಳೀತಾ ಬೆಳೀತಾ ಅವಳ ಧ್ವನಿ ಆಗಿರ್ಬೋದು, ಒಳ್ಳೆ ಸ್ಟಾರ್ ಆಗ್ಬಹುದು. ಅಥವಾ ಕಲಿಕೆಯಲ್ಲಿ ಒಂದು ಹೆಚ್ಚಿನ ಒಂದು ಆಸಕ್ತಿ ಇದೆ, ಒಂದು ಕ್ರಿಕೆಟ್ ಆಡೋದ್ರಲ್ಲೂ ಕೂಡ ಕೆಲವು ಮಕ್ಕಳಿಗೆ ಎಲ್ಲವನ್ನ ಬೆಳೆಸ್ಕೊಳ್ಳಿ, ಜೊತೆಗೆ ಓದೋದನ್ನು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಏಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಒಂದು ಉನ್ನತ ಸ್ಥಾನವನ್ನ ಸಿಗ್ಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಎಲ್ಲ ಪಠ್ಯಪುಸ್ತಕಗಳು ಕೊಟ್ಟಿದ್ದಾರೆ, ಶಾಲೆಯಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಪೋಷಕರ ಸಭೆಯನ್ನ ಮಾಡ್ತಾರೆ ಅಲ್ವಾ? ತಿಂಗಳಿಗೆ ಒಂದ್ಸರಿ ಆಗಿರ್ಬೋದು, 1.5 ತಿಂಗಳಿಗೆ ಒಂದ್ಸರಿ ಆಗಿರ್ಬೋದು. ನಿಮ್ ತಂದೆ ತಾಯಿಗಳೆಲ್ಲ ಬರ್ತಾರ ಶಾಲೆಗೆ? ಏನೇನ್ ಮಾಡ್ತಿದ್ದೀರಿ, ಈ ನಿಮ್ ಶಾಲೆನಲ್ಲಿ ಏನೇನೆಲ್ಲ ಅನುದಾನ ಬಂದಿದೆ, ಯಾವ್ಯಾವ್ದಕ್ಕೆ ಖರ್ಚು ಮಾಡ್ತಿದ್ದಾರೆ ಅಂತ. ಅದೇ ರೀತಿ 23-24ನೇ ಸಾಲಿನಲ್ಲಿ 15/7/2023 ಅಲ್ಲಿ ನಿಮ್ಮ ಒಂದು STMC ಮಂಡಳಿ 10 ಜನ ಮಂಡಳಿ ಇರುತ್ತೆ. ಅದರಲ್ಲಿ 6 ಜನ ಮಹಿಳೆಯರು ಇರ್ತಾರೆ, ಇನ್ನು ಉಳಿದಂತವ್ರು ಪುರುಷರು ಇರ್ತಾರೆ. ಒಂದು ತಂಡವನ್ನ ರಚನೆ ಮಾಡಿದ್ದಾರೆ. ಅದು 8/6/23 ಜೊತೆಗೆ 18/1/24 STMC ಸಭೆಯನ್ನ ಕರೆದು ಒಂದು ಉದಾಹರಣೆಗೆ ಒಂದು ಕಲಿಕಾ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಸ್ವತಂತ್ರ ದಿನಾಚರಣೆಯನ್ನ ಹೇಗೆ ಆಚರಣೆ ಮಾಡಬೇಕು ನಮ್ಮ ಶಾಲೆಯಲ್ಲಿ, ಮತ್ತೆ ಮೂಲಭೂತ ಸೌಕರ್ಯಗಳು ಹೇಗೆ ನಿರ್ವಹಣೆ ಮಾಡಬೇಕು, ಮಧ್ಯಾಹ್ನ ಬಿಸಿಯೂಟ ಯೋಜನೆ ಅನುದಾನ ಬಂದಿದೆ, ಅದಕ್ಕೆ ಯಾವ್ಯಾವುದಕ್ಕೆ ಖರ್ಚು ಮಾಡ್ತಿದ್ದಾರೆ ಅನ್ನೋದು STMC ಅಧ್ಯಕ್ಷರ ಒಂದು ಮುಖ್ಯ ಅಧ್ಯಕ್ಷರಾಗಿರೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ ಈ ಸಭೆಯನ್ನ ಮಾಡಿರೋದು ಕಂಡು ಬಂದಿದೆ. ಈಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲವು ಐಟಮ್ಸ್ಗಳು ಮಾತ್ರ ಲಭ್ಯವಿದೆ, ಆದ್ರೆ ಇಂದಿನ ಅನುದಾನ ತಗೊಂಡಿರೋದು ಈ ನಾವು ಆಡಿಟ್ ಅವಧಿಯಲ್ಲಿ ಯಾವುದೇ ಒಂದು ಖರ್ಚು ಬರಿಸಿಲ್ಲ. ಈಗ ನಿಮಗೆ ಆ ವರ್ಷದಲ್ಲಿ ಬಂದಂತಹ ಅನುದಾನ ಕುಡಿಯ ನೀರು, ಶೌಚಾಲಯ, ಶೂ ಅಂಡ್ ಸಾಕ್ಸು, ವಿದ್ಯಾಂಜಲಿ, ಗ್ರೀನ್ ಬೋರ್ಡ್ ಜೊತೆಗೆ ಶಾಲಾ ಅನುದಾನ ಸೇರಿಸಿ 60,619 ರೂಪಾಯಿ ನಿಮ್ಮ ಶಾಲೆಗೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಬಂದಿರುವಂತಹ ಅನುದಾನ. ಅದಕ್ಕೆ ಸಂಬಂಧಪಟ್ಟಂತ ಖರ್ಚು 60,041 ರೂಪಾಯಿ ಖರ್ಚನ್ನ ಮಾಡಿದ್ದಾರೆ. ಶೌಚಾಲಯ ನಿರ್ವಹಣೆಗೆ ಅಂತ ಹೇಳಿದ್ರೆ, ಶೌಚಾಲಯ ಕ್ಲೀನ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತ ಪ್ಯಾನೆಲ್ ಆಗಿರ್ಬೋದು, ಥಿಂಗ್ಸ್ಗಳಾಗಿರ್ಬೋದು, ಅಥವಾ ಯಾರು ಸ್ವಚ್ಛತೆಗಾರರು ಬರ್ತಾರೆ ಅವರಿಗೆ ಒಂದು ಅನುದಾನ ಸಹಾಯಧನವನ್ನ ಕೊಡುವಂಥದ್ದು ಆ ಒಂದು ವರ್ಷದಲ್ಲಿ ಖರ್ಚಾಗಿರುವಂಥದ್ದು. ಶೂ ಅಂಡ್ ಸಾಕ್ಸು 5,980 ರೂಪಾಯಿ ಸರ್ಕಾರದಿಂದ ಅನುದಾನ ಕೊಡ್ತಾರೆ. ಆದ್ರೆ ಯಾವುದೇ ಗುಣಮಟ್ಟ ಅಂದ್ರೆ ಒಂದು 300 ರೂಪಾಯಿ, 250, 220 ರೂಪಾಯಿ ಯಾವುದು ಕಡಿಮೆ ಗುಣಮಟ್ಟದ ಒಂದು ಶೂ ಖರೀದಿ ಮಾಡಿರುವ ಒಂದು ಕೊಟೇಶನ್ ನ ಕರೆದಿ ಮಕ್ಕಳಿಗೆ ಎಲ್ರಿಗೂ ಶೂ ಕೊಟ್ಟಿದ್ದಾರಲ್ಲಪ್ಪ, ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ವಾರದಲ್ಲಿ 2 ದಿನ 3 ದಿನ ವಾಶ್ ಮಾಡಿ ಯೂನಿಫಾರ್ಮ್ಸ್ ಆಗಿರ್ಬೋದು ವಾಶ್ ಮಾಡ್ಕೊಂಡು ಹಾಕೊಂಡು ಬರ್ಬೇಕು. ಈ ವರ್ಷ ಬಂದಿಲ್ಲ, ಹೋದ ವರ್ಷ ಕೊಟ್ಟಿರುವಂತ ಸುವರ್ಣ ಸಾಕ್ಸು ಈ ವರ್ಷ ಸರ್ಕಾರದಿಂದ ಬರುತ್ತೆ ಸರ್, ಬಂದ ತಕ್ಷಣ ಕೊಡ್ತಾರೆ. ನಿಮ್ಗೆ STMC ಅವರ ಅಧ್ಯಕ್ಷತೆಯಲ್ಲೇ ಕೊಡುವಂತದ್ದು ಒಂದು ದಿನ ನಿಗದಿ ಮಾಡ್ತಾರೆ. ಫಂಕ್ಷನ್ ಏನೇ ಸ್ಕೂಲ್ ಫಂಕ್ಷನ್ ಮಾಡ್ಬೇಕು, ವಿರಾಟೆ ಮಾಡ್ಬೇಕು, ಆ ಥರ ಮಾಡ್ಬೇಕು ಅಂದ್ರೆ ಸರ್ಕಾರದಿಂದ ಯಾವುದೇ ದುಡ್ಡು ಇಲ್ಲ ಸರ್, ಅದಕ್ಕೆ ಹೌದು ಬರೋದಿಲ್ಲ. ಈಗ ಹೇಳ್ತಾ ಇದನ್ನೆಲ್ಲ ಬಂದಂತ ಅನುದಾನ ಈ SSY ನಲ್ಲಿ ಶಾಲಾ ಅನುದಾನ ಬರ್ತದಲ್ಲ ಅದರಲ್ಲಿ ಅವರಿಗೆ ಬಂದಂತ ಅದರಲ್ಲಿ ಖರ್ಚು ಮಾಡೋದು. ಈಗ ಫಂಕ್ಷನ್ಗೆ ಅಂತ ಯಾವುದೇ ಅನುದಾನ ಬಂದಿಲ್ಲ. ಈಗ ಮಾಡ್ಬೇಕು, ಏನ್ ಮಾಡೋದು? STMC ಅವರು ನಿಮ್ಮ ಮುಖ್ಯ ಶಿಕ್ಷಕರ ಒಂದು ಮಾತುಕತೆಯಲ್ಲಿ ಮಾಡ್ಬೇಕಾಗ್ತದೆ. ಅದಕ್ಕೆ ಖರ್ಚಿಗೆ ಅಂತ ಬಂದಿದೆ. ಈಗ ಗ್ರೀನ್ ಬೋರ್ಡ್ ತಗೋಬೇಕು ಅಂತ ಬಂದಿದೆ. ಗ್ರೀನ್ ಬೋರ್ಡ್ಗೆ ಒಂದು 18,000 ಚಿಲ್ಲರೆಯನ್ನು ಬಂದಿದೆ. ಗ್ರೀನ್ ಬೋರ್ಡ್ ನಿರ್ವಹಣೆಗೆ ಮಕ್ಕಳಿಗೆ ಕಲಿಕಾ ಸಾಮರ್ಥ್ಯದ ಬಗ್ಗೆ. ಈಗ ಕ್ರೀಡೆಗಳು ಬರುತ್ತೆ, ಕ್ರೀಡೆಗಳಲ್ಲಿ ಆ ವರ್ಷ ಒಂದೊಂದು ವರ್ಷದಲ್ಲಿ ಬರುತ್ತೆ ಸರ್ಕಾರ. ಗ್ರೀನ್ ಬೋರ್ಡ್ ಇದು ಬಂದಿರೋದು ತಗೊಂಡಿರೋದು ಮಕ್ಕಳ ಕಲಿಕೆಗೆ. ಈಗ ಕ್ರೀಡೆಗೆ ಬರುತ್ತೆ, ಒಂದು ವರ್ಷ ಬರುತ್ತೆ, ಒಂದು ವರ್ಷ ಬರಲ್ಲ. ಬಂದಂತ ವರ್ಷದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಈಗ ಮಕ್ಕಳು ಏನೇನು ಇಷ್ಟಪಡ್ತಾರೆ, ಅವ್ರು ಹೇಳಿದ್ನಲ್ಲ ವಾಲಿಬಾಲ್ ಆಗಿರ್ಬೋದು, ಆ ತರದ್ದು ಹಾಳಾಗಿದ್ರೆ ತಗೋಬೇಕು. ಜೊತೆಗೆ ಇನ್ನೊಂದು ವಿದ್ಯಾರ್ಥಿ ಅಂತ 500 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೋರ್ಡ್ ಅನ್ನ ನಿರ್ವಹಣೆ ಮಾಡಬೇಕು.
ಅವ್ರು ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಇಂಥದಕ್ಕೆ ಬರಬೇಕು ಅಂತೇಳಿ. ಶಾಲಾ ಅನುದಾನದಲ್ಲಿ ಅಲ್ಪ ಸ್ವಲ್ಪ ಈಗ ಸಲ ಹೇಳಿದಾಗ ಒಂದು ಚಾರ್ಟ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಇನ್ನು ಈ ತರ ಖರ್ಚುಗಳಿರ್ಬೋದು. ಅದರಲ್ಲಿ ಉಳಿದಿರುವಂತ ಅನುದಾನ ಖರ್ಚು ಮಾಡ್ಬೋದು ಅವ್ರ ಕೈಯಿಂದ ಹಾಕಿ. ಬಟ್ ಸ್ವತಂತ್ರ ದಿನಾಚರಣೆಗೆ ಅಂತ ಯಾವುದೇ ಒಂದು ಅನುದಾನ ಬಂದಿರೋದಿಲ್ಲ ಸರ್. ನಿಮ್ಮ STMC ಸ್ವಲ್ಪ ಹಾಕ್ಬೋದು, ಶಿಕ್ಷಕರು ಹಾಕ್ಬೋದು, ಹಾಕಿ ಮಕ್ಕಳಿಗೆ ಸ್ವೀಟ್ ಹಂಚುವಂತದ್ದು. ಯಾಕಂದ್ರೆ ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮರಲ್ವಾ, ಅವರ ಒಂದು ಹಾದಿಯಲ್ಲಿ ಎಲ್ಲ ಅವರು ನಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಸಿಹಿ ಹಂಚೋದು. ಅವರ ಮುಖ್ಯ ಶಿಕ್ಷಕರು ಮತ್ತೆ STMC ಅವರ ಒಂದು ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು. ಇದಕ್ಕೆ ಯಾವುದೇ ಅನುದಾನ ಬಂದಿರುವಂತ ಅನುದಾನ ನಾವೇ ಆಡಿಟ್ ಅನ್ನ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಬಿಲ್ಸ್ಗಳು ಕೂಡ ಇಟ್ಟಿದ್ದಾರೆ ಸರ್. ನಮಗೆ 578 ರೂಪಾಯಿ ಪಾಸ್ಬುಕ್ ಅಲ್ಲಿ ಆ ಒಂದು ವರ್ಷದಲ್ಲಿ 23-24ನೇ ಸಾಲಿನಲ್ಲಿ ಕೊಟ್ಟಿರುವಂತದ್ದು ನಮ್ಮ ಆಡಿಟ್ಗೆ ಬಂದಿರುವಂತಹ ಅನುದಾನ. ಅದನ್ನೆಲ್ಲ ನಿರ್ವಹಣೆಯನ್ನು ಮಾಡಿರೋದು ನಿಮ್ಮ ಇವರು ಆಲ್ರೆಡಿ ಆಡಿಟ್ ಮಾಡಿಸಿದ್ದಾರೆ. ನಿಮ್ಮ STMC ಅವ್ರಿಗೂ ಪ್ರತಿಯೊಂದು ಮಾಹಿತಿಯನ್ನು ಗೊತ್ತಿರುತ್ತೆ. ಆದ್ರೆ ನಾವು ಎಲ್ಲಾ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಅರಿವು ತಿಳ್ಕೊಳ್ಳಿ. ನಿಮ್ಮ ಮಧ್ಯೆ ಏನಾದ್ರು ಗೊತ್ತಿತ್ತ ಯಾವ್ಯಾವ್ದಕ್ಕೆ ಅನುದಾನ ಬರುತ್ತೆ ಅಂತ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ನಮ್ಮ ಸೋಷಿಯಲ್ ಆಡಿಟ್ ಇಂದ ಒಂದು ಪೋಷಕರ ಸಭೆಯನ್ನ ಇಡೀ ರಾಜ್ಯದಲ್ಲಿ 2ನೇ ವರ್ಷವನ್ನ ಮಾಡ್ತಾ ಇರೋದು. ನಮ್ಗೆ 5 ವರ್ಷದ ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ನಾವು 5 ವರ್ಷ ಕೂಡ ಎಲ್ಲಾ ಶಾಲೆಗಳಲ್ಲೂ ಸೋಷಿಯಲ್ ಆಡಿಟ್ ಆಗ್ಬೇಕು, ಇದ್ರ ಬಗ್ಗೆ ಒಂದು ಅರಿವು ಮೂಡಬೇಕು ಸಾರ್ವಜನಿಕರ ಬಗ್ಗೆ. ಆ ಜೊತೆಗೆ ಋಣಾತ್ಮಕ ಅಂಶ ಆಗಿರ್ಬೋದು. ಈಗ ನಿಮ್ಮ ಶಾಲೆಯಲ್ಲಿ 2 ಕೊಠಡಿ ದುರಸ್ತಿ ಇದೆ. ನೆಕ್ಸ್ಟ್ ವರ್ಷ ನಾವು ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಈಗ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾರಾದ್ರೂ ಇದ್ರೆ ಅದಕ್ಕೆ ಯೋಜನೆ ಕೊಟ್ಟು ಯೋಜನೆಯನ್ನ ತಯಾರು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಶಿಕ್ಷಕರಾಗಿರ್ಬೋದು, STMC ಯಾರಾದ್ರೂ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಶಾಲೆ ಕೊಠಡಿ ನಿರ್ವಹಣೆ ಮಾಡ್ತಾರೆ. ಈಗ ನಮಗೆ ನಾವು ಆಲ್ರೆಡಿ ನಮ್ಗೆ ಗ್ರಾಮ ಪಂಚಾಯತಿ ಆಡಿಟ್ ನಡೀತಿದೆ. ನಮ್ಗೆ ನಾಳೆಯಿಂದ ಗ್ರಾಮ ಪಂಚಾಯತಿ ಆಡಿಟ್ ಲೋಕಲ್ ಇದೆ. ಆಗ ಅಂತ ಸಂದರ್ಭದಲ್ಲಿ ಒಂದು 15 ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ನಿಮ್ಮ ಸರ್ ಹೇಳಿದಾಗೆ ಚರಮಣಿ ದುರಸ್ತಿ ಅದನ್ನ ನಿರ್ವಹಣೆ ಮಾಡುವಂತದ್ದು, ಸುಣ್ಣ ಬಣ್ಣ ಮಾಡುವಂತದ್ದು, ಆ ತರದ್ದು ಖರ್ಚು ಬರೆಸ್ತಾರೆ ಸರ್. ಅದಕ್ಕೆ ನಿಮ್ಮ ಒಂದು ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಸರ್ ನೀವು ಅದನ್ನ ನಿಮ್ಗೆ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಡಿ. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಮ್ಮ 2 ಶಾಲೆ ಕೊಠಡಿ ದುರಸ್ತಿ ಅಂತ ಅರ್ಜಿ ಕೊಡಿ. ಅವ್ರು ಆ ವರ್ಷದಲ್ಲ ಒಂದು ಅನುದಾನದಲ್ಲಿ ಯೋಜನೆ ತಯಾರು ಮಾಡ್ತಾರೆ. ಯೋಜನೆ ತಯಾರು ಮಾಡಿದ ಸಂದರ್ಭದಲ್ಲಿ ನೀವು ಮೆಂಬರ್ಸ್ ಯಾರಾದ್ರೂ ಕೆಲಸ ಮಾಡ್ತಾರಲ್ಲ, ಅವರು ಮಾಡಿಸಿ ನಿರ್ವಹಣೆ ಮಾಡ್ಲಿಕ್ಕೆ ಖರ್ಚು ಬಯಸಬಹುದು. ನೀವೇನ್ ಖರ್ಚು ಹಾಕೋದಿಲ್ಲ, ಸರ್ಕಾರದೇ ಅನುದಾನ ಬರುತ್ತೆ. ನಿಂತು ಯಾರಾದ್ರೂ ಮಾಡಿಸಿ ಅದನ್ನು ಸಹಾಯಧನವನ್ನು ಈಗ ಗ್ರಾಮ ಪಂಚಾಯತಿ ಮೆಂಬರ್ಸ್ ಕಾರ್ ಹೇಳಿ, ಅಧ್ಯಕ್ಷರು ಹೇಳಿ, ಈಗ ನೇರವಾಗಿ ನೀವೇ ಹೋಗಿ ಕೂಡ ಅರ್ಜಿ ಕೊಡಿಸಿದ್ರೆ ಅಲ್ಲಿ ಯಾರು ಮಾಡುವಂತವ್ರು ಈಗ ಮೆಂಬರ್ಸ್ ಇರ್ತಾರಲ್ಲ, ಈಗ ಕಾಂಟ್ರಾಕ್ಟರ್ ಅಂತ ಏನು ಗುತ್ತಿಗೆದಾರರು ಅಂತ ಏನು ಹೇಳ್ತೀವಿ ಫೈನಾನ್ಸ್ ಅಲ್ಲಿ, ಅವರು ನಿಂತು ಈ ಕೆಲಸಗಳನ್ನ ಮಾಡಿಸ್ಕೊಡ್ತಾರೆ. ನಿಮ್ಮ ಶಾಲೆಗೆ ಒಂದು ನಿರ್ವಹಣೆನೂ ಆಗ್ತದೆ, ಸರ್ಕಾರದ ಅನುದಾನ ಸದ್ಬಳಕೆನೂ ಆಗ್ತದೆ ಅಂತ ನಾವು ಕೂಡ ಅದನ್ನ ಅರ್ಜಿನಲ್ಲಿ ಸೇರಿಸಿದ್ವಿ. ಇದು ಈ ಗ್ರಾಂಟ್ MLA ಗ್ರಾಂಟ್ಗೆ ಸೇರಿಸಿದ್ದೀವಿ, ಅರ್ಜಿ ಕೊಟ್ಟಿದ್ದೀನಿ. MLA ಗ್ರಾಂಟ್ಗೆ ಹೋಗೈತೆ. ಪ್ರತಿದಿನ ವಾಟ್ಸಪ್ ಮಾಡ್ತಾ ಇದೀವಿ. ಪ್ರತಿದಿನ ಏನೇನು ಹೋಗೈತೆ ಅಂತ ಗಂಟು ಕೇಳ್ತಾ ಇರ್ತಾರೆ. ಈ ರೂಮ್ ಹೋಗೈತೆ, ಆ ರೂಮ್ ಹೋಗೈತೆ ಅಂತ ನಾನು ಪ್ರತಿದಿನನೂ ಕೊಟ್ಟಿದ್ದೀನಿ. ಕೊಟ್ಟಾದ್ಮೇಲೆ ಅದು ಸಾಂಕ್ಷನ್ ಆಗೈತೆ. ಎಷ್ಟು ಲಕ್ಷಕ್ಕೇನು ಸಾಂಕ್ಷನ್ ಆಗೈತೆ. ಇದನ್ನ ಟೆಂಡರ್ ಕರೀತಾರೆ. ಆ ಟೆಂಡರ್ ಯಾರಿಗೆ ಅನ್ನೋದು ಅಧ್ಯಕ್ಷರು ಸಮ್ಮುಖದಲ್ಲಿ ಕರೀತಾರೆ. ಆಗ ಅವರು ಏನೇನು ಟೆಂಡರ್ ತಗೋತಾರೋ ಅವ್ರು ಇದು ರೆಡಿ ಮಾಡ್ಬೇಕು. ಈಗ ಉದಾಹರಣೆಗೆ ಆ ಕಡೆ ರೂಮ್ ಸಿದ್ದೇಗೌಡರು ಮಾಡೋದು, ಅದು ಪಂಚಾಯತಿ ವತಿಯಿಂದ ಬಂತು. ಪಂಚಾಯತಿ ಬಂದಾಗ ಸಿದ್ದೇಗೌಡರು ನಿಂತ್ಕೊಂಡು ಟೆಂಡರ್ ತಗೊಂಡು ಮಾಡಿದ್ರು. ಮಾಡುವಾಗ ಏನು ಮಾಡಿದ್ರು, ನಮ್ಮನ್ನು ಬೀಗಕ್ಕೆ ಇಸ್ಕೊಂಡ್ರು. ನಾವು ಇದ್ದಾಗಲೇ ಮಾಡ್ತೀವಿ ಅಂತಂದ್ರು. ಅದು ನಿಮಗೂ ಗೊತ್ತು. ಮಾಡಿಸ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, TP ಮೆಂಬರ್ ಇರ್ಬೋದು, ನೀವೇ ಒಬ್ರು ಕಾಂಟ್ರಾಕ್ಟ್ ಅಂತ ಅನ್ಸ್ಕೊಂಡು ಗುತ್ತಿಗೆದಾರ ನೀವೇ ನಿಂತ್ಕೊಂಡು ಮಾಡಿದ್ರೆ ಸಹಾಯಧನ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಬೇಕಾಯ್ತದೆ. ನಾವು ಅದನ್ನು ಕೂಡ ಆಡಿಟ್ ಮಾಡ್ತಾ ಇದ್ದೀವಿ. 5 ವರ್ಷದ ಆಡಿಟ್ ಅನ್ನ ಮಾಡ್ತಿದ್ದೀವಿ. 2021ರಿಂದ 24-25ವರೆಗೂ ಕೂಡ ಗ್ರಾಮ ಪಂಚಾಯತಿ TP ಮತ್ತೆ ZP ಈಗ MLA ಗ್ರಾಂಟ್ ಯಾವ್ದಿದೆ, ಮತ್ತೆ ರಾಜ್ಯ ಹಣಕಾಸು ಯೋಜನೆ ಆಗಿರ್ಬೋದು, 15 ಫೈನಾನ್ಸ್ ಆಗಿರೋ ಅದನ್ನು ಕೂಡ ನಮ್ಮ ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾವು ಆಲ್ರೆಡಿ ನಾಳೆಯಿಂದ ಬೇವುಕಲ್ ಆದ್ಮೇಲೆ 22ರಿಂದ ನಿಮ್ಮ ಜೀಮಲಿಗೆರೆ ಪಂಚಾಯತಿಗೆ ಬರ್ತೀವಿ. ಅವಾಗ ಈ ಶಾಲೆ ಆಗಿರ್ಬೋದು ನಿಮ್ಗೆ ಮಾಡಿಸಿದಾರಲ್ಲ, ಅದು ನಮ್ಗೆ ಆಡಿಟ್ ಬಂದಿದೆ. ಅದು ಸಮರ್ಪಕವಾಗಿ ಚೆನ್ನಾಗಿದ್ಯಾ, ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ಸೋರ್ತಾ ಇದೆಯಾ, ಅದನ್ನು ಕೂಡ ನಾವು ಏನಾದ್ರು ಸಮಸ್ಯೆ ಇದ್ರೆ ಬರೀತೀವಿ. ಈಗ ಚೆನ್ನಾಗಾಗಿದೆ, ಅದಕ್ಕೆ ಉತ್ತಮವಾಗಿದೆ ಅಂತೇಳಿ ನಾವು ಅದನ್ನ ಕೊಡುವಂಥದ್ದು ನಮ್ಮ ಒಂದು ಸಲಹೆ ಸರ್.
ಹಾಗೆ ಸೇತು ಬಂಧ ಮಾಡ್ಬೇಕು. ಮತ್ತೆ FLN ಎಲ್ಲ ಮಾಡ್ತಿದಾರಪ್ಪ ನಿಮ್ಗೆ? ಗುಂಪು ಚರ್ಚೆ ಮಾಡ್ತಾರಾ? ಎಷ್ಟು ಗಂಟೆವರೆಗೂ ಮಾಡ್ತೀರಾ? ಬುನಾದಿ ಸಾಕ್ಷರತಾ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಿಕ್ಷಕರು ಮಾಡ್ತಿದಾರಲ್ವಾ ನಿಮ್ಗೆ? ಯಾಕಂದ್ರೆ ಇವತ್ತೇನಾದ್ರೂ ಪಾಠ ನಿಮ್ಗೆ ಮಾಡಿರೋದು ಬಂದಿಲ್ಲ ಅಂದ್ರೆ ನಾಳೆ ಅದನ್ನ ನೀವು ಗುಂಪು ಚರ್ಚೆನಲ್ಲಿ ಕಲಿಲಿಕ್ಕೆ, ಒಂದು ಕಲಿಕಾ ಸಾಮರ್ಥ್ಯ ಒಂದು ಹೆಚ್ಚಾಗ್ಲಿಕ್ಕೆ ಒಂದು ಸರ್ಕಾರ ಮಾಡಿರುವಂತ ನಿಯಮಾವಳಿ ಇದು. ಹಾಗಾಗಿ ಎಲ್ರಿಗೂ ಕೂಡ ಕಡ್ಡಾಯವಾಗಿ FLN1 FLN2 ಅಂತ ಸಾಧನೆ ಮಾಡಿದ್ದೀರಾ. ನಾನು FLN ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ B ಗ್ರೇಡ್ ತಗೊಂಡಿರೋರೆ ಜಾಸ್ತಿ ಇದ್ದೀರಾ, A ಗ್ರೇಡ್ ತಗೊಂಡಿರೋರು ಕಡಿಮೆ ಇದ್ದೀರಾ. ದಯಮಾಡಿ ಎಲ್ಲರೂ ಓದಿ ಚೆನ್ನಾಗಿ. ನಾನು FLN ನೋಡಿದೆ, 2 ತಿಂಗಳಾಗಿದೆ ಅಲ್ವಾ ಸ್ಟಾರ್ಟ್ ಆಗಿ ಶಾಲೆ, ಆಗ ಎಲ್ಲರೂ ಜಾಸ್ತಿನೇ B ತಗೊಂಡಿದ್ದೀರಾ, A ಕಡಿಮೆ ಇದೆ. ಒತ್ತಕ್ಷರ ಆಗಿರ್ಬೋದು, ಕಾಗುಣಿತ ಆಗಿರ್ಬೋದು, ಮ್ಯಾಥ್ಸ್ ಮತ್ತೆ ಕನ್ನಡಕ್ಕೆ FLN ಮಾಡುವಂತದ್ದು. ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡಿ. ಜೊತೆಗೆ ಪೋಷಕರು ಕೂಡ ಮನೆಯಲ್ಲಿ ಪ್ರತಿದಿನ ಚೆಕ್ ಮಾಡಿ ಸರ್, ಡೈರಿ ಬರ್ಕೊಡ್ತಾರೆ. ಈಗ ಸರ್ಕಾರ ಪ್ರೈವೇಟ್ ಸ್ಕೂಲಲ್ಲೂ ಡೈರಿ ಕೊಡ್ತಾರೆ, ಗೌರ್ಮೆಂಟ್ ಶಾಲೆಯಲ್ಲೂ ಡೈರಿ ಕೊಟ್ಟು ಕಳಿಸ್ತಾರೆ. ಇವತ್ತು ಏನು ಹೋಮ್ವರ್ಕ್ ಮಾಡಿದೆ ಅಂತ ಬರ್ದು ಕಳಿಸ್ತಾರೆ ಶಿಕ್ಷಕರು. ನಿಮ್ ಶಿಕ್ಷಕರು ಬರೀತಾರಲ್ವಪ್ಪ? ಅದನ್ನ ನೀವು ಪ್ರತಿದಿನ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಬರ್ತೀರಾ? ಅದನ್ನ ಏನ್ ಮತ್ತೆ ಯಾಕೆ ಕಡಿಮೆ ಆಗಿದೆ ಮಾರ್ಕ್ಸ್ ನಿಮ್ದೆಲ್ಲ ಆಗ್ತದೆ? ಓದ್ಬೇಕು ಮನೆಯಲ್ಲಿ. ನೀವು ಪೋಷಕರು ಗಮನ ಕೊಡಿ ಸರ್, ಪ್ರತಿದಿನ ಏನ್ ನಡೀತಾ ಇದೆ ಹೇಳಿ. ಈ ಭಾಷೆ ಹೋಮ್ವರ್ಕ್ ಕೊಟ್ಟರೆ ಅದು ಬರ್ಬಿಡ್ಬೇಕು ಅಷ್ಟೇ. ಅದನ್ನ ಏನೈತಿ ಏನ್ ಮಾಡ್ಬೇಕು ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ, ಅದನ್ನ ಮಕ್ಕಳು ಹೇಳೋದೇ ಬರ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಇಷ್ಟೇ ಮಾಡೋದು. ಕಲಿಬೇಕು ಅನ್ನೋ ಮೊದಲಿಲ್ಲ, ಅವ್ರು ಹೇಳೋದೇ ಬರ್ಬಿಡ್ಬೇಕು ಅಷ್ಟೇ. ಅಷ್ಟೇ ಪೊಯಮಲ್ಲಿ ಬುಕ್ ಮಾಡ್ಕೊಂಡು ನೋಡುವಂತ ಬೇಡ ಸರ್. ಅದಿಲ್ಲ ಅವನಲ್ಲಿ ಓದಿಸಿ ಅದನ್ನ ನೀವು ಬರ್ತಾದ್ಮೇಲೆ 1 ಅವರ್ ಓದ್ಬೇಕು ಕಡ್ಡಾಯವಾಗಿ. ಓದ್ತಾ ಇದಾರ ಇಲ್ವಾ ಅಂತ ಪೋಷಕರು ನಮಗೆ ಫೋನ್ ಮಾಡಿ ಹೇಳ್ಬೇಕು. ಅವ್ನು ಹೇಳಿದ್ರೆ ಚೆನ್ನಾಗಿ ಇದು ಮಾಡ್ಬಿಟ್ಟಿಲ್ಲ. ಇವ್ನು ಹಂಗಲ್ಲ, ಅಷ್ಟು ಹೇಳಿದ್ರೆ ಅಪ್ಪ ಮಾಸ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ. ಈಗ ತಂದೆ ತಾಯಿ ಮಕ್ಕಳು ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಆಯ್ತಾ? ಇವತ್ತಿನ ಶಿಕ್ಷಣ, ಇವತ್ತು ಕಲಿತ ಪಾಠನೇ ನಾಳೆ ನಿಮ್ಮ ಒಂದು ಭವಿಷ್ಯವನ್ನ ರೂಪಿಸುವಂತದ್ದು. ನಾವೇನ್ ಬೇಕಾದ್ರೂ ಮರ್ಕೋಬಹುದು, ಅದೇ ಕಲಿತ ವಿದ್ಯೆಯನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಜೊತೆಗೆ ಅದು ನೀವು ಜೀವನವನ್ನ ಒಂದು ಎಲ್ಲೇ ಹೋದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಅಂಶ ಆಗಿರುತ್ತೆ ವಿದ್ಯೆ, ಆಯ್ತಾ ಅಂತ ಹೇಳ್ತಾ FLN ಎಲ್ಲ ಮಾಡ್ತಿದ್ರಾ? ಸಂಭ್ರಮ ಶನಿವಾರ ಮಾಡ್ತೀರಲ್ವಾ? ಅದರಲ್ಲಿ ಪ್ರಾಜೆಕ್ಟ್ಗಳು ನಿಮ್ಮ ಆರೋಗ್ಯ ಜೀವನ ಶೈಲಿ ಏನಿದೆ, ಮತ್ತೆ ವಿಶೇಷ ಚೇತನರ ಮಕ್ಕಳೇನಾದ್ರೂ ಇದ್ರೆ ಅವರಿಗೆ ಸಮೂಹ ಕಾರ್ಯಕ್ರಮನ ಹೇಗ್ ಮಾಡ್ಬೇಕು, ಆ ಮಗು ನಿಮ್ಮಲ್ಲೇ ಒಂದು ಮಗುವಾಗಿ ಬೆಳೆದ್ರೆ ಅದಕ್ಕೆ ಸಂವಹನ ಕಾರ್ಯಕ್ರಮನ ಮಾತಾಡೋದನ್ನ ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ರಸ್ತೆ ದಾಟೋದು ಹೇಗೆ, ಅದ್ರ ನಿರ್ವಹಣೆ ಹೇಗೆ, ಮತ್ತೆ ಮಾದಕ ವಸ್ತುಗಳ ತಡೆಗಟ್ಟೋದು ಹೇಗೆ, ಪೌಷ್ಟಿಕಾಂಶದ ಒಂದು ರುಚಿತ್ವ ಹೇಗೆ, ಸಾರ್ವಜನಿಕ ಸೌಕರ್ಯಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಭ್ರಮ ಶನಿವಾರ ಮಾಡ್ತಿದ್ದೀರಾ? ಮಾಡ್ಬೇಕು. ಇನ್ನು ಚೆನ್ನಾಗಿ ಕಲಿಬೇಕು. ನಲಿಕಲಿಗೆ ಮಕ್ಕಳಿಗೆ 5 ಮಕ್ಕಳು ಇರೋದ್ರಿಂದ ಚಾರ್ಟ್ಗಳು ಕೆಲವು ತಿಂಗಳೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ ಎಲ್ಲ ಬಂದಿದಾರಲ್ವಾ? ಮತ್ತೆ ತಾರಾ ಮತ್ತೆ ಮಂಜು ದೀಪ್ತಿ ಅಂತ ಡಾಕ್ಟರ್ ಬಂದು ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಿದಾರಲ್ಲ, ಮಾಡ್ತಾರಲ್ವಾ? 12/2/2023 ಬಂದಿದ್ದಾರೆ. ನಿಮ್ಗೆ ಹೆಲ್ತ್ ಚೆಕಪ್ ಅನ್ನ ಮಾಡಿದ್ದಾರೆ, ಜಂತುಹುಳು ಮಾತ್ರೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಅದು ದಾಖಲಾತಿನ ನೋಡ್ಕೊಂಡು ಕೂಡ ನಿಮ್ಗೆ ಹೇಳ್ತಾ ಇರೋದು. ಜೊತೆಗೆ ದಾಖಲಾತಿನೂ ನೋಡಿದ್ರು ಮಕ್ಕಳ ಒಂದು ಅಭಿಪ್ರಾಯ ಬೇಕು. ಜೊತೆಗೆ ಮಕ್ಕಳ ನಿಮ್ಮ ಒಂದು ಪೋಷಕರ ಒಂದು ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಬೇಕನ್ನೋಕ್ಕೋಸ್ಕರ ಅದನ್ನ ತಿಳ್ಕೊಂಡು ಅದನ್ನ ನಡವಳಿಕೆಯನ್ನ ಮಾಡಿ ಎಲ್ಲ ನಿರ್ವಹಣೆ ಆಗಿದ್ರೆ ನಾವು ತಾಲೂಕು ಪಂಚಾಯತಿಗೆ ಸಲ್ಲಿಸ್ತೀವಿ. ಜೊತೆಗೆ ಇನ್ನೇನಾದ್ರೂ ಋಣಾತ್ಮಕ, ಈಗ ನೀವು ಹೇಳಿದ್ರಿ ನಿಮ್ಮ ಶಾಲೆ ದುರಸ್ತಿಲಿದೆ, ಅದನ್ನು ಕೂಡ ನಾವು ಸೇರ್ಪಡೆ ಮಾಡ್ಕೊಂಡಿದೀವಿ. ಜೊತೆಗೆ ನಾವು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಶುದ್ಧ ನೀರಿನ ಕುಡಿನ ಘಟಕ RO ಪ್ಲಾಂಟ್ ಅನ್ನ ಕೊಟ್ರೆ ಬರುವಂತ ನೀರನ್ನ ಫಿಲ್ಟರ್ ಮಾಡಿ ಶಾಲೆನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅರ್ಜಿ ಸಲ್ಲಿಸಿ ಸರ್ ಗ್ರಾಮ ಪಂಚಾಯತಿಗೆ. ಅದರಲ್ಲಿ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕೆಲವು ಶಾಲೆಗಳಲ್ಲಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಯಿಂದ. ನಿಮಗೂ ಒಂದು ಮಕ್ಕಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ನಾಳೆಯಿಂದ ಜಾಸ್ತಿ ನೀರು ಕುಡಿಬೇಕು. ಸೋಷಿಯಲ್ ಆಡಿಟ್ ಪೋಷಕರ ಸಭೆಗೆ ಹೋಗಿದ್ವಿ, ಎಲ್ಲರೂ ಹೇಳಿದ್ದಾರೆ ನಮ್ಗೆ ನೀರು ಕುಡಿಬೇಕು, ಆಟ ಆಡ್ಬೇಕು, ಚೆನ್ನಾಗಿ ಓದ್ಬೇಕು, ಪ್ರತಿದಿನ 1 ಅವರ್ ಓದ್ಬೇಕು ಅಂತಾನು ಕೂಡ ಹೇಳಿದ್ದಾರೆ ಅಂತ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾಳೆಯಿಂದನಾದ್ರೂ. ಮಾಡ್ತೀರಲ್ಲ? ಹಾಗೆ ಮಾಡಿ ಅಂತ ಹೇಳ್ತಾ
ಜೊತೆಗೆ ಕಲಿಕಾ ಹಬ್ಬಗಳಿಗೆ ನಿಮ್ಮ ಮುದ್ದೆಗೆರೆ ಒಂದು ಶಾಲೆಗೆ ಒಂದು ಮಕ್ಕಳ ಒಂದು ಪ್ರತಿಭೆ. ಈಗ ನಾನು ಕೆಲವು ಮಕ್ಕಳನ್ನ ಹಾಡಿಸಿದಾಗ ಒಂದೊಂದು ಮಗುನಲ್ಲಿ ಒಂದೊಂದು ಪ್ರತಿಭೆ ಇದೆ. ಒಂದು ಮಗುನಲ್ಲಿ ಹಾಡೋದಿದ್ರೆ, ಒಂದು ಮಗುನಲ್ಲಿ ನೃತ್ಯದಲ್ಲಿರುತ್ತೆ, ಒಂದು ಮಗುನಲ್ಲಿ ಓದೋದ್ರಲ್ಲಿರುತ್ತೆ. ಎಲ್ಲ ಒಂದು ಅಭ್ಯಾಸವನ್ನ ಪ್ರತಿಭೆಯನ್ನ ಮಾಡ್ಲಿಕ್ಕೋಸ್ಕರ ಕಲಿಕಾ ಹಬ್ಬ ಅಂತೇಳಿ ಪ್ರದರ್ಶನವನ್ನ ಬಿಡ್ತಾರೆ. ಅದು ಶಾಲೆಗೆ ನಿಮ್ಮ ಸರ್ ಹೇಳಿದಾಗೆ ಕ್ರೀಡೆಗಳಿಗೆ ಸೇರಿಸಿದರೆ ಕಲಿಕಾ ಎಲ್ಲ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳಲ್ಲಿ. ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕಷ್ಟೇ. ಹೆಚ್ಚು ಹೆಚ್ಚು ದಾಖಲಾತಿ ಆದ್ರೂ ಕೂಡ ಈಗ 60,000 ಇದೆ. ಈಗ 100 ಮಕ್ಳಿದ್ರೆ ಅವರು PT ಟೀಚರ್ ಬರ್ತಾರೆ, ಅದಕ್ಕೆ ಒಂದು ನಿರ್ವಹಣೆ ಮಾಡ್ತಾರೆ. ಈಗ ಜಾಸ್ತಿ 100 ಮೇಲಿದ್ರೆ ಒಂದು ಮಧ್ಯಾಹ್ನ ಬಿಸಿಯೂಟ ಯೋಜನೆಗೆ ಒಂದು ಸಹಾಯಕರು ಬರ್ತಾರೆ, ಅದನ್ನ ದಾಖಲಾತಿನ ನಿರ್ವಹಣೆ ಮಾಡ್ಲಿಕ್ಕೆ. ಇನ್ನೊಬ್ರು ಅಡುಗೆಯವರು ಒಬ್ಬರೇ ಇದ್ದಾರೆ, ಅವ್ರಿಗೆ ಪಾಪ ಬಡಿಸಲು ಬೇಕು, ಅಡುಗೆನೂ ಮಾಡ್ಬೇಕು. ಅವ್ರು ಇನ್ನೊಬ್ರು ಸಹಾಯಕರಿದ್ರೆ ಮಕ್ಳಿಗೆ ಬಡಿಸೋದು ನೋಡ್ಕೊಳ್ಳೋದಿದ್ರೆ ಇನ್ನೊಂದು ಸ್ವಲ್ಪ ಮಕ್ಳಿಗೆ ಎಲ್ಲ ಏನೇ ಬರ್ಬೇಕು ಅಂದ್ರೆ ಶಾಲೆ ನಿರ್ವಹಣೆ ಆಗ್ಬೇಕು ಅಂತ ಹೇಳ್ತಾ, ಸರ್ಕಾರದಿಂದ ಬರುವಂತ ಒಂದು ಎಲ್ಲಾ ಯೋಜನೆಗಳನ್ನ ಎಲ್ಲಾ ಮಕ್ಕಳು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶಾಲೆಯಲ್ಲಿ ಕಲಿತದನ್ನ ಮರಿಬಹುದು, ಆದ್ರೆ ನಿಜವಾದ ವಿದ್ಯೆವನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ನನ್ಗೆ ಇವಾಗ್ಲೂ ನಾನು ಓದ್ಬೇಕಾದ್ರೆ ನಮ್ಮ ಮಾಸ್ಟರ್ ಕೇಳ್ತಿರಲ್ಲ, ಪ್ರಶ್ನೆ ಕೇಳಿದಾಗ ಇವಾಗ ಹೊಡೆಯಲ್ಲ, ಅವಾಗ ಹೆಂಗ್ ಹೊಡಿತಾ ಇದ್ರು ಗೊತ್ತಾ, ನನ್ ವಿದ್ಯೆಗಳಲ್ಲೂ ಹಿಂಗ್ ಭಯ ಮಗಿ ಕೇಳಿದ್ರೆ ನಾನು ಇವಾಗಲೂ ಇಷ್ಟು ವರ್ಷ ಆದ್ರೆ ನಾನು ಸರ್ ಕೇಳಿದ್ರೆ ನಮಸ್ಕಾರ ಮಾಡ್ತೀನಿ. ಸರ್ ನೀವು ಕಲ್ಸಿರೋ ವಿದ್ಯೆ ನನ್ಗೆ ಇವಾಗೂ ಕೈನ ಹಿಂಗ್ ನೋಡ್ಕೊಂಡ್ರೆ ನೆನಪಾಗ್ತಿರುತ್ತೆ ಸರ್ ನೀವು ಹೊಡಿತಿದ್ದು. ಅವ್ರಾಗ ಹೇಳ್ಕೊಟ್ಟಿದ್ದೇನೆ, ಅವ್ರು ಹೊಡಿಬೇಕನ್ನೋ ಉದ್ದೇಶ ಇಲ್ಲ, ನಮ್ಮ ಮಕ್ಳು ಚೆನ್ನಾಗಿ ಕಲೀಲಿ. ನಾವು ಕಲ್ತಿದ್ ನನ್ನ ತರನೇ ಒಬ್ಬ ಟೀಚರ್ ಆಗಿ ನೀವು ಬರ್ಬೋದು. ನಿಮ್ಮ ಬಸವರಾಜ ಸರ್ ರಿಟೈರ್ಡ್ ಆಗ್ತಿದ್ದಾರೆ ಇನ್ನೊಂದು ಎಷ್ಟು 5-6 ತಿಂಗಳಲ್ಲಿ ಅಂದ್ರಲ್ವಾ, ಅದೇ ತರ ನೀವು ಒಳ್ಳೆ ಟೀಚರ್ ಆಗ್ಬೋದು ಅಥವಾ ಒಳ್ಳೆ ಡಾಕ್ಟರ್ ಆಗ್ಬೋದು. ಹಾಗೆ ಅಂತ ರಾಜ್ಯದ ಒಳ್ಳೆ ಪ್ರಜೆ ಆಗಿ ಒಳ್ಳೆ ಭವಿಷ್ಯ ರೂಪಿಸ್ಕೊಡಿ ಅಂತ ಹೇಳ್ತಾ, ನನಗೆ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರಿಗೂ ಹಾಗೂ ನನ್ನ ನೆಚ್ಚಿನ ಎಲ್ಲ ಮುದ್ದು ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ದಾರೆ, ಕೇಳಿಷ್ಟು ತಾಳ್ಮೆ ನಿಮ್ಗೆ ಇಲ್ಲ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಇದ್ದಿತ್ತು ತಾಳ್ಮೆಯಿಂದ ಹೇಳ್ತಾರೆ. ಅವರು ವಿವರಣೆ ಕೊಟ್ಟರು ಯಾವ ಅನುದಾನ ಏನು ಮಕ್ಳು ಹೆಂಗೆ ಓದ್ಬೇಕು. ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಅವರು ಆಡಿಟ್ ಆಗಿ ಓದಿದ್ದಾರೆ. ನಾನು ಸರ್ಕಾರಿ ಶಾಲೆ ಓದಿದ್ದು, 3 ದಿನ ಸರ್ಕಾರಿ ಶಾಲೆಗೆ ಓದಿದ್ದು. ನಮ್ಮ ಸರು ಕೂಡ ಸರ್ಕಾರಿ ಶಾಲೆಯಿಂದ ಓದ್ ಬಂದರು. ಅವರು ರೇಷ್ಮೆ ಇಲಾಖೆ ಆಫೀಸರ್ ಅವರು. ಈಗ ಮಾತ್ರ ಬಾಯಿ ಕೇರ್ಫುಲ್ ಇಟ್ಕೊಳ್ಳಿ ಸರ್, ಅಷ್ಟೇ ಸರ್. ಅದಕ್ಕೆ ಸರ್ ಹೋಮ್ವರ್ಕ್ ಸಿಕ್ಕಾಪಟ್ಟೆ ಕೊಡಿ ಅಂತ ಅಂಶನೇ ಇಲ್ಲ ಅವ್ರಿಗೆ. ಅಲ್ಲಿ ಬಿಸಿ ಊಟ ಕೋಳಿ ಮಟ್ಟೆ ಕೊಟ್ಟರು ಸಾಕು. ಮೇಡಮ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ನೀವೇನಾದ್ರು ಮಾತಾಡಿದ್ದೀರಾ? ಯಾರಿಲ್ವಾ? ಸರ್ ನಿಮ್ಮ ಅಭಿಪ್ರಾಯ ಹೇಳಿ. ಸಲಹೆ ಈಗ ಏನಾದ್ರೂ ಹೇಳೋದು ಇದ್ದೇ ಇರ್ತದೆ ಮಕ್ಕಳ ಬಗ್ಗೆ. ನಿಮ್ ಮಕ್ಳು ಏನ್ ಮಾಡ್ತಾರೆ, ಇವ್ರಿಗೆ ಏನಾದ್ರು ಈಗ ಬಸವರಾಜ್ ಸರ್ ಮನೆ ಕತ್ತರ ಪಾಠ ಮಾಡ್ತಾರ ಅಂತ ಹೇಳ್ಬೋದು. ಹೇಳ್ಬೋದು. ಹೇಳೋದು ಇಲ್ಲ, ನೀನ್ ನಮ್ಮ ಬಗ್ಗೆ ಹೇಳೋದು ತುಂಬಾ ರೆಕಾರ್ಡ್ ಆಗಿದೆ. ನೋಡಿ ಯಾರು ಮಾತಾಡಿ ಬೈದಣ್ಣ ಮಾತಾಡಿ ಮಹೇಶಣ್ಣ ಏನ್ ಮಾತಾಡೋದಿಲ್ಲ ಸರ್. ನಿಮ್ಗೆ ಸ್ಕೂಲ್ ಸ್ವಲ್ಪ ಮಕ್ಕಳು ಯಾರು ಅಭಿಪ್ರಾಯ ಹೇಳ್ತೀರಾ? ಬಂದು ಮಾತಾಡಿ. ನಾನು JSPS ವನೆಮಾಡುವಲ್ಲಿ ಓದುತ್ತಿದ್ದೇನೆ. ನಮ್ಮ ಸರ್ಗಳು ತುಂಬಾ ಚೆನ್ನಾಗಿ ಪಾಠ ಮಾಡುತ್ತಾರೆ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ಎಲ್ಲಿಂದ ಓದ್ತಾ ಇದ್ದೀರಿ? 3ನೇ ತರಗತಿಯಿಂದ ಮನೆಯಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಹೋಮ್ವರ್ಕ್ ಬರೀತೀಯಾ, ಓದ್ತೀಯಾ? 6:30 ಇಂದ 8:30 ತನಕ ಓದೋದು. 2 ಸಮಯ ಇಟ್ಕೊಂಡಿದ್ಯಾ? ಇಲ್ಲಿ ಒಂದು ಯೋಜನೆ ಮಾಡಿದೆ ಮೇಡಮ್. ನೀವು ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಉದಾಹರಣೆಗೆ ನಾನು ಎದ್ದೆ ನಾನು ಓದ್ತೆ ಅಂತ ಅದು ನಡೀತಾ ಬಂತು. ಅದು ನಡೀತಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ದೀನಿ ಸರ್, ನಂಗೆ ಬಡಿ ಸರ್ ಅಂತ ಭಯ ಇತ್ತು ಅವರಿಗೆ. ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಮಾಡ್ತಾ ಇದ್ರು. ಆಮೇಲೆ ನಿಮ್ ಕೆಲವ್ರು ಕೇಳಿದ್ರೆ ನಮ್ಮಪ್ಪ ಫೋನ್ ಕೊಡ್ಲಿಲ್ಲ, ನಮ್ಮಪ್ಪ ರೂಮಲ್ಲಿ ಮಲ್ಕೊಟ್ಟಿದ್ರು ಅಂತ ಕಂಪ್ಲೇಂಟ್ ಬರ್ತಿದ್ರು. ನಾನು ಅದೇನು ತೊಂದರೆ ಕೊಡ್ಲಿಲ್ಲ, ನೀವು ನನಗೆ ಫೋನ್ ಮಾಡಬೇಕು ಎದ್ದಿದ್ದೀರಾ ಅಂತ.
ಅಂತ ಮಾಡಿದೆ. ಮತ್ತೆ ಸಂಜೆ ಮಲಗುವಾಗ 8 ಗಂಟೆವರೆಗೆ ಫೋನ್ ಮಾಡ್ರು ಅಂದೆ. ಯಾಕೋ ಅದು ಗೊತ್ತಾ ನಮಗೆ ಆ ಫೋನ್ಗಳು ಅವ್ರಿಗೆ ಸಿಕ್ಲಿಲ್ವೋ ಏನೋ. ಇಲ್ಲ ಸರ್, ಈಗ ನಮ್ಮೂರು ಸಹ 3 ಗಂಟೆಗೆ ಎದ್ದಿರ್ತಾರೆ. ನಾನು ಮಾಸಿ ತೊಂದರೆ ಕೊಡ್ಬೇಕಂತ ಬ್ಯಾಡ ಬಳಸ್ತಾರೆ. 3 ಗಂಟೆಗೆ ಎದ್ದಿರ್ತಾರೆ. ಮಾಸಿ ಹೇಳೋರು ಅದೇ ಇರ್ತಾರೆ. ನಾನು ಮಾಸಿ ಮಲಗಿರ್ತಾರಲ್ಲ ಡಾನ್ಸ್ ಡೈಲಿ ಕೇಳು 3 ಎದ್ಬಿಡ್ತಾರೆ. ನಾನು ಬ್ಯಾಡ ಕೆಲಸಕ್ಕೆ ಅಂತಾರೆ ಅಲ್ಲಪ್ಪ ಏನು ಮಾಸಿ ಹೇಳಿದ್ರು ಬಾರೇನಿಗೆ ನೋಡ್ತೀನಿ. ಮಾಸಿ ಹೇಳಿದ್ರಪ್ಪ ಎಷ್ಟು ಗಂಟೆಗೆ ಅಂತ ಕೇಳಿ ಸರ್ ಯಾರೊಬ್ರು 5 ಗಂಟೆಗೆಲ್ಲ 6 ಸರ್ ಗಂಟೆಗೆ ನಮ್ಮ ಹುಡುಗರು ಯಾರು ಹೇಳಲ್ಲ, ಈಗ ಎಷ್ಟು ಗಂಟೆಗೆ ಅಂತ ಸರ್ ಬೆಳಿಗ್ಗೆ ಟೈಮು ಬುಕ್ಸ್ ಹಿಡಿಯಲ್ಲ. ಎಷ್ಟು ಗಂಟೆಗೆ ಓದ್ತೀಯ ನೀ? ಎಷ್ಟು ಗಂಟೆಗೆ ರೆಡಿ ಆಗ್ತೀಯ ಶಾಲೆಗೆ? 9:30 ತನಕ ಏನೇನು ಆಕ್ಟಿವಿಟಿ ಮಾಡ್ತೀಯ? ನಿಮ್ಮ ಮನೆ ಕೆಲ್ಸಕ್ಕೆ ಮಾಸ್ಟರ್ ತರ ನೀನು ಟೀಚರ್ ಆಗಿ ಬರ್ತೀಯಾ? ಇಲ್ಲ ಗದ್ದೆಯಲ್ಲಿ ನಾಟಿನ ಹಾಕೋದು ಏನ್ ತಪ್ಪೇನಿಲ್ಲ, ಕಲ್ತ್ಕೋಬೇಕು. ಮಾಡಿ ಓದಿದ್ರೆ ನಿಮ್ಮ ಅಪ್ಪನ ಆಸೆನ ನೀನ್ ಈಡೇರಿಸ್ತೀಯಾ? ಕನ್ಸಲ್ವಾ ಅವ್ರದ್ದು? ನೀನ್ ಮಾಡ್ತಿರೋದು ನಿನ್ ನಿರ್ವಹಣೆ ನೆಕ್ಸ್ಟ್ ಮುಂದಿನ ದಿನಗಳಾದ್ರೂ ಚೇಂಜ್ ಮಾಡ್ಕೊತೀಯಾ ನಿನ್ ಜೀವನ? ಇವಾಗ ನೀನ್ ಏನ್ ಬದಲಾವಣೆ ಮಾಡ್ಕೊತೀಯಾ? ಮುಂದಕ್ಕೆ ನಿನ್ಗೆ ಅದನ್ನ ನಿನ್ ಭವಿಷ್ಯನ ರೂಪಿಸ್ಕೊಡುತ್ತೆ. ಒಳ್ಳೆ ನೀನು ಟೀಚರ್ ಆಗ್ಬೋದು, ಇಲ್ಲ ಒಳ್ಳೆ ಇಲ್ಲ ಸರ್ ಯಾವಾಗ ಫೋನ್ ಕಡೆ ಯಾರ ಕಡೆ ಮನೆ ಅವ್ರು ಓದ್ಬೇಕಷ್ಟೇ. ಇವಾಗ ಏನು ನೀನು ಫಿಕ್ಸ್ ಮಾಡ್ತೀಯಾ ನಿನ್ ಜೀವನ ಶೈಲಿನ? ಇಂಜಿನಿಯರ್ ಆದ್ರೂ ನಿಮ್ ತಂದೆ ಮಾತನ್ನ ಕೇಳಿ ಮಾತಾಡ್ಬಾರ್ದು. ಇಂಥ ಟೈಮ್ಗೆ ಹೇಳ್ಬೇಕು, ಇಂಥ ಟೈಮ್ಗೆ. ಯಾಕೆ ಗೊತ್ತಾ, ನನ್ನ ಮಗನು ಇಂಜಿನಿಯರ್. ನಾನು ಏನ್ ಹೇಳ್ಕೊಟ್ಟಿದ್ದೆ ಇವಾಗೂ ನಾನು ಫೋನ್ ಮಾಡ್ತಾನೆ. ಹೊರಗಡೆ ತಿನ್ಬೇಕಾ, ಇವತ್ತು ಹೋಟ್ಲಲ್ಲಿ ತಿನ್ಲಾ ಬೇಡವಾ? 6 ಗಂಟೆಗೆ ನಾನೇ ಎದ್ದಿರಲ್ಲ ಒಂದೊಂದಿನ. ಅದು ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ. 5 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಹೇಳ್ಬೇಕು. 5 ಗಂಟೆಗೆ ಮನೆ ಕೆಲಸ ಮುಗಿಸ್ಬೇಕು, ಇಷ್ಟು ಗಂಟೆ ಓದ್ಬೇಕು. 12:30 ಆದ್ರೂ ಓದ್ತಾರೆ. ನಾನೇ ಮಲಗ್ರು ಲೈಟ್ ಆಫ್ ಮಾಡ್ರು ಅಂತ ಇರ್ತೀನಿ. ಎಷ್ಟು ನಾನೇ ಹೋಗರಿತೀನಿ, ಮಲ್ಕೊಳ್ರಪ್ಪ ಮಲ್ಕಡಿ ಹೇಳಿದ್ದೀನಿ ಗೊತ್ತಾ? ಅದು ತರ ಫಿಕ್ಸ್ ಮಾಡ್ತೀವಿ. ನೀನ್ ಆಟ ಆಡು, ಜೊತೆಗೆ ಓದು. ಅದನ್ನ ನಾವು ಕಲಿಸ್ಬೇಕು ಸರ್. ಆಟ ಆಡಿ ಅದೇ ಅರ್ಧ ಗಂಟೆ ಬಿಡಿ, ನೀವು ಮನೆಗೆ ಬರೋದ್ರೊಳಗಡೆ ಅವ್ನು ಓದ್ತಾ ಇರ್ಬೇಕು. ಇಷ್ಟು ಗಂಟೆ ಓದ್ಬೇಕು. ನಿಮ್ಮ ಅಪ್ಪಂಗೆ ಹೇಳ್ಕೊಡ್ಬೇಕು, ನಾನು ಇದನ್ನ ಓದಿದ್ದೀನಿ ನೋಡಿ, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡಿ. ಕೇಳ್ತೀಯಾ? ನೆಕ್ಸ್ಟ್ ನಾಳೆಯಿಂದ ನಿಮ್ಮ ಮನೆಗೆ ನಾನು ತಿನ್ನ ಬೆಳಿಗ್ಗೆ ಹೇಳ್ಸಲ್ಲ. ನೀನ್ ಬೆಳಿಗ್ಗೆ 5 ಗಂಟೆ ಎದ್ದಿಲ್ಲ ಅಂದ್ರೆ ನಾನು ಕುರಿ ಬಯಸಕ್ಕೆ ಹೋಗ್ಬೇಕು. ಇವಾಗ ಹೇಳ್ತೀನಿ ಇಲ್ಲ ಅದು ಮಾಡಿ ಹೇಳ್ಬಾರ್ದು. ಇಲ್ಲ ಅನ್ನ ಪಾಸ್ ಮಾಡ್ಬೇಕು, ಅಲ್ಲೇ ಇದ್ರೆ ಪಾಸ್ ಮಾಡ್ಬೇಕು. ಹಂಗ್ ಮಾಡು. ಈಗ ನಿನ್ ಅಬ್ಜೆಕ್ಷನ್ ಆಯ್ತು ಅಂದ್ರೆ ಕೊಡಲ್ಲ. ಆಯ್ತು ನೋಡಪ್ಪ. ಇಲ್ಲಿ ನಮ್ಗೆ ಇನ್ನೊಂದು ಏನಾಯ್ತು ಅಂತ ನಾವು ಓದುವಾಗ ಅಂತಂದ್ರೆ, ಬಗ್ಗಿನೇ ಆಗ್ಬೋದು ಅಥವಾ ಪ್ರಶ್ನೆಗಳೇ ಆಗ್ಬೋದು. ಕೇಳಿ ಹೆಣ್ಮಕ್ಳ ಕೈಯಿಂದ ಗಂಡು ಮಕ್ಳು ಓಡಿಸಿದ್ರು, ಗಂಡು ಮಕ್ಳ ಕೈಯಿಂದ ಹೆಣ್ಮಕ್ಳಿಗೆ ಕಪಾಲ್ ಪಡಿಸಿದ್ರು. ನೆಕ್ಸ್ಟ್ ಇವಾಗ ಹೊಡೆಯೋದಿಲ್ಲ, ನೀವು ಹೊಡೆಯೋದಿಲ್ಲ, ಆ ಹೊಡೆಸ್ತಿದ್ರು. ಒಂದ್ಸತಿ ನನಗೆ ಈಗಲೂ ನನ್ಗೆ ಕಪಾಲ್ ಪಡಿಸಿದ್ದು ಹುಡುಗಿ ನೀವು ಪಾಠ ಮಾಡೋದು ಹೇಳಿದ್ದೀನಿ, ಜಯಮ್ಮ ಅಂತ ಹೊಡೆದ್ಬಿಟ್ರು ನನಗೆ. ಅದು ನಮ್ಮ ತಂದೆ ಕೊಂಡೈತು. ನಮ್ಮ ತಂದೆ ದಲ್ಲಾಳಿ, ಏನೋ ಕುರಿ ವ್ಯಾಪಾರ ಧಾನ್ಯ ವ್ಯಾಪಾರ ಮಾಡೋದು ದಲ್ಲಾಳಿ. ನಮ್ಮಪ್ಪ 7 ಜನ ಗಂಡು ಮಕ್ಕಳು, ನಾನೇ ಕೊನೆಯ ಹುಡುಗ. ಅದ್ರಲ್ಲಿ 4 ಜನ ಆಫೀಸರ್ ಆದ. ಒಂದು ಶುಗರ್ ಫ್ಯಾಕ್ಟ್ರಿ ಶಂಕರ್ ಅಂತ ಸರ್ ಇದ್ರೆ ಸರ್ ಶಂಕರ್ ಅಂತ ಚೀಫ್ ಕೆಮಿಸ್ಟ್ ಆಗಿದ್ರು. ಸರ್ ಶುಗರ್ ಫ್ಯಾಕ್ಟ್ರಿ ಚೀಫ್ ಕೆಮಿಸ್ಟ್ ಆಗಿದ್ರು ಶಂಕರ್ ಅಂತ. ಆಮೇಲೆ ಚಿನ್ನದ ಖರೀದಿಯಲ್ಲಿ ಗೂಳಯ್ಯ ಅಂತೇಳಿ ಅವರು ದೊಡ್ಡ ಆಫೀಸರ್ ಆದ್ರು. ಈ ಮಗ್ಗಿನ 20ರವರೆಗೆ ಇವತ್ತೇ ಗಟ್ಟಿ ಮಾಡಬೇಕು. ನಾಳೆ ಬೆಳಿಗ್ಗೆ ಏನು ಹೊಡೆದಿದ್ದಾಳೋ ಹಾಗೆ ನೀವು ಹೊಡಿಲೇಬೇಕು ಅಂತ ಹಠ ಬಿಟ್ಬಿಡ್ತು ನನಗೆ. ನಾನು ಹೊಡ್ಸ್ಕೊಂಡ್ ಬಂದಿದ್ದೀನಿ, ನಾನು ಹೊಡಿಲೇಬೇಕು ಅಂತ. ನಾನು ಚೆನ್ನಾಗಿ ಓದಲೇಬೇಕು ಅಂತ ನನಗೆ ಯಾವತ್ತೂ ಮನವರಿಕೆ ಆಯಿತು. ಓದೆ, ಬೆಳಗಾನ ಗಟ್ ಮಾಡ್ಬಿಟ್ಟು ರೆಡಿ ಆದೆ. ನಮ್ಮ ಮತ್ಕಿದ್ದಿದ್ರಲ್ಲ, ನಮ್ಮ ಡ್ರೆಸ್ ನಮ್ಮ ತಾಯಿಗಿಂತ ನಮ್ಮ ಮತ್ಕಿದ್ದ ಹಿರಿಯಕ್ಕೆ ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ. ತಿರೋಬಿಟ್ರು ನದಿಗಿದ್ದಿ ಎಲ್ಲ ಡ್ರೆಸ್ ಎಲ್ಲ ಮಾಡಿ ಎಲ್ಲ ಸುಮ್ಮನೆ ಕೊಡಲ್ಲ ಕಳ್ಸಿದ್ರು ಓದೋ. ಈ ಥರ ನಮ್ಗೆ ಯಾವುದು ಸರ್ಕಾರ ಸಾಲ ಬಟ್ಟೆ ಕೊಡ್ತಿರ್ಲಿಲ್ಲ. ನಮ್ಗೆ ಕೊಡ್ತಿದ್ದೇನು ಗೊತ್ತಾ, ಖಾರ ಬಿಸ್ಕೆಟ್ ಅಂತ ಮತ್ತೆ ಇಟ್ಟಿದ್ದ ಬರ್ತಿದ್ದು ಜೋಳದವು. ಸಿಹಿ ಒಂದು, ಖಾರ ಒಂದು ಕೊಡೋರು. ಅವ್ರಿಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಗೊತ್ತಲ್ವ. ಇಷ್ಟು ಖಾರ ಕೊಡೋರು, ಸಿಹಿ ಕೊಡೋರು. ಅಂದ್ರೆ ಬಿಸ್ಕೆಟ್, ಗೋಧಿ ಬಿಸ್ಕೆಟ್ ಅಂತ. ಅದು ತಿನ್ಕೊಂಡು ನಾವು ಓದ್ಬೇಕು. ನೀರು ಕುಡ್ಕೊಂಡು ಓದ್ಬೇಕು. ಆಗ ಓದೋ ಮಾರನೆಗೆ ಎಲ್ಲ ಕೂತ್ಕೊಂಡ್ರು. ಮೇಷ್ಟ್ರು ಬಂದ್ರು, ಗಣೇಶ ಮೇಷ್ಟ್ರು ಅಂತ. ಸರ್ ಇವತ್ತು ನೀವು ಹೇಳಿದ್ರಲ್ಲ ಸರ್, ಮಗ್ಗಿ ಕೇಳಲೇಬೇಕು ಸರ್ ಅಂತ ನಾನೇ ಎದ್ದು ಕೇಳಿದೆ. ಗೊತ್ತಾಗ್ಬಿಡ್ತೀವಿ ಗಂಟು ಮಾಡ್ಕೊಂಡ್ ಬಂದಾನೆ. ಇವತ್ತು ಬೇಡ ಕೊಡೋ ನಾಳೆ ಅಂದ್ರು. ಹುಡುಗರೆಲ್ಲ ಗಂಟು ಹುಡುಗರೆಲ್ಲ ರೆಡಿ ಇದ್ವಲ್ಲ. ಇಲ್ಲ ಸರ್ ಗಂಟು ಮಾಡಲೇಬೇಕು ಸರ್, ಹೇಳಲೇಬೇಕು ಸರ್ ಅಂತ.
ಹಂಗೆ ಸಿಗಾಕೊಂಡು ಒಂದೇ ಏಟು ಹೊಡೆದೆ ಗ್ರಾಫ್ ಕುಂಚಿ ಆಡ್ಬಿಟ್ಟು ಮನ ಓದೋರು ಇದ್ದೀರಾ. ನಾನು ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ತಗೋತೀನಿ, ಯಾಕೆಂದು ಗೊತ್ತಿಲ್ಲ. ಅವರು ಗಂಡು ಮಕ್ಳು ನಮಗೆ ತುಂಬ ಹತ್ರ ಆಗ್ಬಿಟ್ರು. ಹೆಂಗೆ ಏನಾರು ಹೊಡಿತೋಯ್ತೀನಿ ಅಂದರೆ ಅದಕ್ಕೊಂದು ಬೇರೆ ಕಾರಣ ಹೇಳೋದು. ಆಮೇಲೆ ನಮ್ಮಪ್ಪ ಕರ್ಕೊಂಡಿದ್ದ ಸರ್ ಅನ್ನೋದು, ಇನ್ನೇನಂದ್ರೆ ಮೂಗು ತೋರಿಸ್ಬಿಟ್ಟು ಸರ್ ಹೋಮ್ವರ್ಕ್ ಅನ್ನೋದು. ಡೈಲಿ ಸೈಡ್ ಹಾಕ್ಸ್ಕೊಬಾರು ಅಂದರೆ ಬಸ ಹುಡುಗ ಕೆಲಸ ಹಾಕ್ತಿದ್ದಿಲ್ಲ, ಅವ್ರ ಅಮ್ಮನ ಕೆಲಸ ಹಾಕ್ಸ್ಕೊಬೋದು ನೋಡಿ ಸರ್ ನಾನು ಸೈಡ್ ಹಾಕ್ಸ್ಕೊಂಡ್ರೆ ನಿಜವೇನು ಅಂತ ತಿಳ್ಕೊತೀವಿ. ಡೈಲಿ ಸೈಡ್ ಹಾಕ್ಸ್ಬೇಕಾಗಿರೋದು ನಿಮ್ಮ ಅಪ್ಪದಿರ ಕೈಲಿ. ನಿಮ್ಮ ಅಪ್ಪದಿರ ಕೈಲಿ ಫಸ್ಟ್ ಹಾಕ್ಸ್ಬೇಕಾದ್ರೆ ನಾನು ಒಪ್ಪಲ್ಲ. ಈಗ ನಾನು ಯಾವ್ದಾಗ ಕಣಕು ಒಪ್ಪಲ್ಲ. ನಿಮ್ಮ ಅಪ್ಪದಿರ ಕೈ ಸೈನ್ ಹಾಕ್ಸಿ, ಅಪ್ಪ ಇಲ್ಲ ಅಂದಂತ ಕಾಲಕ್ಕೆ ಅಮ್ಮನ ಕೈ ಸೈನ್ ಹಾಕ್ಸ್ಕೊಬೇಕು, ಆಯ್ತಾ? ಈ ನಮ್ಮ ಯತೀಂದ್ರ ಸರ್ ಮಾತಾಡ್ತಾರೆ, ವಿಜೇಂದ್ರ ಸರ್ ಮಾತಾಡ್ತಾರೆ. ಅವ್ರ ಭಾಷಣ ಖಂಡಿತ ಕೇಳಿ. ಅವ್ರ ಆಫೀಸರು, ರೇಷ್ಮೆ ಇಲಾಖೆ ಆಫೀಸರು, ರೈತರು ಏನಾದ್ರು ಪ್ರಶ್ನೆ ಕೇಳಿದ್ರೆ ಖಂಡಿತ ಕೇಳಿ. ರೇಷ್ಮೆ ಬೆಳೆಗಾರರು ಇದ್ದೀರಾ ಇಲ್ಲಿ? ಸರಿ, ನಮ್ಮ ಊರಲ್ಲೇ ಇಲ್ಲ ಬಿಡಿ ಸರ್, ನಮ್ಮ ಊರಲ್ಲೇ ಇಲ್ಲ, ಶಾಸ್ತ್ರಲ್ಲೇ ಇಲ್ಲ, ನಮ್ಮ ಊರಲ್ಲಿ ಸುಮ್ಮನೆ ಜಾಸ್ತಿ ಇದೆ. ವೇದಿಕೆ ಮೇಲಿರುವ SDLC ಅಧ್ಯಕ್ಷರು ಹಾಗೂ ಸಮಗ್ರ ಶಿಕ್ಷಣ ಲೆಕ್ಕ ಪರಿಶೋಧನಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳೇ, ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಪೋಷಕರಿಗೆ ನೋಡಿ, ಮಕ್ಕಳು ಅನ್ನೋದು ಎಲ್ಲರಿಗೂ ದೇವರ ಸಮಾನ. ಅವರು ಈ ಟೈಮಲ್ಲೇ ಸಣ್ಣ ಪುಟ್ಟ ತಪ್ಪು ಮಾಡೋದು, ಹಾಗೆ ಬಯಸ್ಕೊಳ್ಳೋದು, ಅದನ್ನು ತಿದ್ಕೋಬೇಕು ಅಷ್ಟೇ. ಅವರು ಅದನ್ನು ತಿದ್ದಿ ಹೇಳುವಂಥದ್ದು ಪೋಷಕರಾದಂಥ ನಮ್ಮಗಳ ಕರ್ತವ್ಯ ಹಾಗೂ ನಮ್ಮ ಟೀಚರ್ಸ್ನ ಕರ್ತವ್ಯ. ಮಾಡಿ, ನೀವು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಿ. ಜೊತೆಗೆ ಏನಪ್ಪ ಅಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಗಾ ಇದೆ. ನೋಡಿ, ನಾವಿಬ್ರು ಇಲ್ಲಿ ಮಾತಾಡ್ತಾ ಇದ್ದೀವಿ, ಅವ್ರಿಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ನಾನು ಇಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆ ತಪ್ಪನ್ನ ಅವ್ರಿಗೆ ತಿದ್ದಿ ಹೇಳ್ಬೇಕು ಅಷ್ಟೇನೆ. ಆ ತಿದ್ದಿ ಹೇಳಿದ್ರೆ ಅವ್ರು ಮುಂದೆ ಒಂದಲ್ಲ ಒಂದು ದಿವಸ ಒಳ್ಳೆ ದಾರಿಗೆ ಬರ್ತಾರೆ. ಹಾಗೇನೆ ಮಕ್ಕಳು ಏನಪ್ಪಾ ಅಂತಂದ್ರೆ, ಈಗ ನಿಮ್ಗೆ ಸ್ಕೂಲಿಂದ ಕೊಡ್ತಾ ಇರ್ತಕ್ಕಂಥ ಊಟ ಚೆನ್ನಾಗಿದೆಯಾ? ಏನಾದರೂ ವ್ಯತ್ಯಾಸ ಇದೆಯಾ? ಹಾಗೇನೆ ನಿಮ್ಮ ಶೌಚಾಲಯ ಯಾರಾದ್ರೂ ಕ್ಲೀನ್ ಮಾಡಿಸ್ತಿದಾರಾ? ನಿಮ್ಮ ಟೀಚರ್ಸ್ ನಿಮ್ಮ ಕಡೆಯಿಂದ ಮಾಡಿಸ್ತಿದಾರಾ? ಮತ್ತೆ ಶೌಚಾಲಯನ ಮಕ್ಕಳ ಕಡೆಯಿಂದ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಿಸ್ತಾರೆ. ಅದು ಟೀಚರ್ಸ್ಗೂ ಗೊತ್ತಿದೆ, ಇಲ್ಲಿ ನಿಮ್ ಕೈಲಿ ಕ್ಲೀನ್ ಮಾಡಿಸ್ತದಲ್ಲ ಕೇಳ್ತಾರೆ. ಅದನ್ನ ತಿಳ್ಕೊಂಡು ಅದನ್ನ ಕೇಳಿಸ್ಕೊಂಡು ಕೊಡ್ತಾ ಇರ್ತಕ್ಕಂಥ ಊಟದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ನಿಮ್ಗೆ? ಏನೇನು ಊಟ ಕೊಡ್ತಾರೆ? ಅದು ನಿಮ್ಗೆ ಕೊಡ್ತಿದಾರ? ಬಾಳೆಹಣ್ಣು? ಈಗ ಮೊಟ್ಟೆ ತಿಂದೇ ಇರೋರು ಯಾರಾದ್ರೂ ಇದೀರಾ ಇಲ್ಲಿ? ನಿಮ್ಗೆ ಬಾಳೆಹಣ್ಣೆಲ್ಲ ಕೊಡ್ತಿದಾರ? ಅದೆಲ್ಲ ನಿಮ್ಗೆ ಇದಾಗುತ್ತಾ? ಏನು ಅವ್ರು ಮೊಟ್ಟೆ ತಿಂತಿದ್ದಾರೆ, ನಾನು ಬಾಳೆಹಣ್ಣು ತಿಂತಿದ್ದೀನಿ, ಆ ಥರ ಏನಾರ ಇರಿಟೇಷನ್ ಅಂದ್ರೆ ಏನಾದರೂ ನಿಮಗೆ ಬೇಜಾರಾಗುವಂಥದ್ದು ಏನಿಲ್ಲ. ಮೊಟ್ಟೆನೂ ಒಂದು ಸಸ್ಯಾಹಾರ ಅನ್ನೋದು, ಅದು ತಿನ್ಬಹುದು. ಬಟ್ ನಿಮ್ಮ ಏನು ಆಚಾರ ವಿಚಾರಗಳಿರುತ್ತೆ ಅದಕ್ಕೆ ಲೆಕ್ಕಂತೆ ನೀವು ಇದು ಮಾಡಿಸ್ಬೋದು. ನೀವು ತಿನ್ನೋದನ್ನು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಂಡು ಇದು ಮಾಡ್ಕೊಂಡು ತಿಂತೇಳಿದ್ರೆ ಎರಡು ಹಾಕ್ಸ್ತೀವಿ ಸರ್. ಆಚಾರ ವಿಚಾರಗಳಿಗೆ ತಕ್ಕಂತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೇನೆ ಮಾಸ್ಟರ್ ಕಡೆಯಿಂದ ನಿಮ್ಗೆ ಏನಾದ್ರೂ ಹಿಂಸೆ ಕೊಡುವಂಥದ್ದು ಅಥವಾ ಹೊಡೆಯುವಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಆಯ್ತು, ಒಳ್ಳೇದಾಗ್ಲಿ. ನೀವೆಲ್ಲ ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬನ್ನಿ. ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುವಂಥ ಮಾಸ್ಟರ್ಗಳು ಅವರು ಅತ್ಯುನ್ನತವಾಗಿರ್ತಾರೆ, ಅವರು ಮೆರಿಟಲ್ಲೇ ಪಾಸ್ ಆಗಿರ್ತಾರೆ. ಇನ್ನು ಪ್ರೈವೇಟಲ್ಲಿ ಇರುವಂಥವ್ರು ಏನಂತ ಇದು ಬಂದಿರಲ್ಲ, ಅವರು ಇಲ್ಲಿ ಕೆಲಸ ಸಿಗದೇನೆ ಅಲ್ಲಿ ಹೋಗಿ ಸೇರ್ಕೊಂಡಿರ್ತಾರೆ. ಬಟ್ ಏನಪ್ಪ ಅಂದರೆ ಅವರು ಒಂದು ಶಿಸ್ತು ಫಾಲೋ ಮಾಡ್ತಿರ್ತಾರೆ. ನಮ್ಮಲ್ಲಿ ಈಗ ಸ್ಟ್ರೆಂತ್ ಕಡಿಮೆ ಇರ್ತದೆ, ಸೊ ಮಾಸ್ಟರ್ಗಳು ಕಡಿಮೆ ಇರ್ತದೆ. ಸರ್ಕಾರಿ ಶಾಲೆ ಅನುದಾನಗಳು ಇನ್ ಟೈಮ್ ಬಂದಿರೋದಿಲ್ವೋ ಏನೋ, ಹಾಗಾಗಿ ಮಕ್ಕಳನ್ನ ನಾವು ಏಕಕಾಲದಲ್ಲಿ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತಿರೋದ್ರಿಂದ ಏನೋ ಸರ್ಕಾರಿ ಶಾಲೆ ಅಂತ ಅಂದ್ರೆ ಏನೋ ಕೀಳರಿಮೆ ಬೆಳೆಸ್ಕೊಬಿಟ್ಟಿರ್ತೀವಿ. ಅಂದರೆ ಪೋಷಕರು ಆಗಲಿ ಅಥವಾ ನಾವೇ ಆಗಲಿ ಸರ್ಕಾರಿ ಶಾಲೆ ಅಂತ ಅದನ್ನ ಭಾಳ ಕೀಳರಿಮೆ ಇದರಲ್ಲಿ ಅಂತಲೇ ಪರಿಗಣಿಸ್ತಾ ಇರ್ತೀವಿ. ಸೊ ಹಾಗೆ ಮಾಡಬಾರ್ದು. ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುವಂಥ ಟೀಚರ್ಸು ಮಾಸ್ಟರ್ಗಳೆಲ್ಲ ಅತ್ಯುನ್ನತವಾದಂಥ ಮೇಲ್ದರ್ಜೆ ರ್ಯಾಂಕಲ್ಲೇ ಬಂದು ಅವರು ಸೆಲೆಕ್ಟ್ ಆಗೋದು.
ಈಗ ಅವ್ರು ಚೆನ್ನಾಗಿ ಓದಿ ಅವರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಫಸ್ಟ್ ಲಿಸ್ಟಲ್ಲಿ ಹೆಸರು ಬಂದ್ರೇ ಅವ್ರಿಗೆ ಕೆಲಸ ಕೊಡೋದು. ಈಗ ಲಾಸ್ಟಲ್ಲಿ ಇದ್ದವ್ರಿಗೆ ಕೆಲಸ ಕೊಡೋಲ್ಲ ಸರ್ಕಾರಿ ಮಾಸ್ಟರ್. ಈಗ ನಿಮ್ಮ ಪ್ರೈವೇಟಲ್ಲಿ ಮಾಡುವಂಥ ಮಾಸ್ಟರ್ಗಳು ಏನಪ್ಪ ಅಂತಂದರೆ ಅವ್ರು ಈಗ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಸಿಗದೇನೆ ಅಲ್ಲಿ ಹೋಗಿ ಪ್ರೈವೇಟಲ್ಲಿ ಪಾಠ ಮಾಡುವಂಥದ್ದು. ಸೊ ಇವು ಉನ್ನತವಾಗಿ ನಿಮಗೆ ಪಾಠ ಮಾಡ್ತಾರೆ. ಇವನ್ನ ನೀವು ಅನುಸರಿಸ್ಬೇಕು. ಬಟ್ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಬೇಕು. ಆಗ ಅಂದ್ಕೊಂಡು ನಾನು 24 ಗಂಟೆನೂ ಓದ್ತೀನಿ ಅಂತಲ್ಲ. ನೀವು ಏನಂದರೆ ಒಂದೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಅಥವಾ ಒಂದು ಶೆಡ್ಯೂಲ್ ಮಾಡ್ಕೊಂಡು ಅದ್ರ ತಕ್ಕಂತೆ ನೀವು ಈಗಿನಿಂದನೇ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗದ್ದು ಆಯಿತಾ. ನೀವು ಈಗಿನಿಂದನೇ ಅದನ್ನು ಫಾಲೋ ಮಾಡ್ಕೋಬಿಟ್ರೆ ನೋಡಿ, ಮೇಡಮ್ ಹೇಳಿದ್ರು ಅವ್ರ ಮಕ್ಕಳು ಇಂಜಿನಿಯರ್ ಓದ್ತಾ ಇದ್ದಾರೆ. ಅವರು ಈಗಲೂ ಅವ್ರ ಅಮ್ಮನ ಕೇಳ್ಕೊಂಡು ಹೊರಗಡೆ ಹೋಗಿ ತಿನ್ಬೇಕಾ ಬೇಡ. ಅದು ಏಕೆಂದರೆ ಅವ್ರು ಚಿಕ್ಕಂದ್ರಿಂದ ಅದನ್ನು ಬೆಳೆಸ್ಕೊಟ್ಟಿದ್ದಾರೆ. ನೀವು ಅಷ್ಟೇ ಪೋಷಕರು ದಯಮಾಡಿ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಲ್ಲ 2 ಕಣ್ಣು ಇಟ್ಟಿರ್ಬೇಕು. ಹಿಂದಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ 6 ಜನ 7 ಜನ ಮಕ್ಕಳು ಇರ್ತಿದ್ರು. ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಒಂದು ಮನೇಲಿ ಓದೋರು ಒಬ್ಬರೇ ಇಬ್ಬರು ಓದ್ತಿದ್ರು. ಎಲ್ಲರೂ ಓದ್ಸೋಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲೂ ಕೊನೆ ಮಕ್ಕಳುಗಳನ್ನ ಓದಿಸ್ತಿದ್ರು. ಮುಂದೆ ಎಲ್ಲ ವ್ಯವಸಾಯಕ್ಕೆ ಅದಕ್ಕೆ ಇದಕ್ಕೆ ಒಬ್ಬೊಬ್ಬರಿಗೆ ಒಬ್ಬರಿಗೆ ಕುರಿ, ಒಬ್ಬರಿಗೆ ವ್ಯವಸಾಯ, ಒಬ್ಬರಿಗೆ ಇನ್ನೊಂದು, ಈ ಥರ ಅವರು ಸೆಪರೇಟ್ ಮಾಡ್ಕೊಂಡು ಅವ್ರನ್ನೆಲ್ಲರನ್ನೂ ನಿರ್ವಹಣೆ ಮಾಡ್ಕೊಂಡು ಒಳ್ಳೊಳ್ಳೆ ಒಬ್ಬೊಬ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಅವ್ರು ಮುಂದೆ ಅವ್ರ ಜೀವನದಲ್ಲಿ ಜವಾಬ್ದಾರಿ ಮನುಷ್ಯರಾಗಿ ಮಾಡ್ತಿದ್ರು. ಈಗೆಲ್ಲ ಮಕ್ಕಳುಗಳು ಒಬ್ಬೊಬ್ರು ಇಬ್ಬರು ಇದ್ದಾರೆ. ಸೊ ಹಂಗಾಗಿ ನಾವು ಅವ್ರನ್ನ ಭಾಳ ಕಟ್ಟುನಿಟ್ಟಾಗಿ ಅವನ್ನ ದಾರಿ ತರೋದು ಕಷ್ಟ ಆಗುತ್ತೆ. ಕೆಲವು ಸಲ ಸ್ಟ್ರಿಕ್ಟಾಗೂ ಹೇಳ್ಬೇಕಾಗುತ್ತೆ, ಕೆಲವು ಸಲ ಸ್ಮೂತಾಗೂ ಹೇಳ್ಬೇಕಾಗುತ್ತೆ. ಒಟ್ಟಾರೆ ಅವ್ರಿಗೆ ಅರ್ಥ ಆಗಬೇಕು. ಅವ್ರು ಅರ್ಥ ಮಾಡಿಕೊಂಡು ನಮ್ಮ ದಾರಿ ಬರೋ ರೀತಿ ಅವ್ರಿಗೆ ಹೇಳ್ಕೊಂಡು ನೀವು ಮಕ್ಕಳುಗಳನ್ನ ಇದು ಮಾಡಬೇಕು, ಕಂಡಿಡಬೇಕು. ಜೊತೆಗೆ ಶಾಲೆಗಿಂತ ಮಕ್ಕಳಿಗೆ ನೀವು ಮನೆಗಳಲ್ಲ ಸ್ವಲ್ಪ ಬೆಳಿಗ್ಗೆ ಸಂಜೆ ಏನು ಬರ್ತಾರೆ, ಬಂದ ತಕ್ಷಣ ಇವತ್ತು ಪಾಠ ಏನು ಮಾಡಿದ್ರು, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನ ಹೋಮ್ವರ್ಕ್ ಮಾಡಿದ್ರೆ ನೀವು ಹೇಳಿದ್ರಿ ಹೋಮ್ವರ್ಕ್ ಮಾಡೋದು ಎಷ್ಟು ಅಷ್ಟೇ ಅವ್ರ ಜವಾಬ್ದಾರಿ. ಬಾರ್ದು ಇಟ್ಬಿಟ್ಟು ಒಯ್ತಾ ಇರ್ತಾರೆ. ಅದನ್ನ ಸ್ವಲ್ಪ ಕುತ್ಕೊಂಡು ಓದು. ಅದನ್ನ ನಾವು ಸಂಜೆ ಟೈಮ್ ನಮ್ಮ ಟೈಮ್ನ ಅವ್ರ ಜೊತೆ ತೊಡಗಿಸ್ಕೊಳ್ಬೇಕು. ಬೆಳಿಗ್ಗೆ ಟೈಮೇ ಆಗಲಿ ಏನೇ ಆಗಲಿ. ಜೊತೆಗೆ ಮಕ್ಕಳಿಗೆ ನೀವು ಜೊತೆಲಿ ಕೆಲಸ ಮಾಡಿಸ್ಬೇಡಿ ಅಂತ ಏನು ಹೇಳಲ್ಲ. ಈಗ ನಿಮ್ಮ ಹೊಲ ಗದ್ದೆ ಕೆಲಸಗಳು ಸಣ್ಣ ಪುಟ್ಟಗಳಿರ್ತವೆ, ಅವನ ಜೊತೆಲಿ ಕರ್ಕೊಂಡು ಅವ್ರಿಗೆ ಅದು ಒಂದು ಕಷ್ಟ ಗೊತ್ತಾಗಬೇಕು. ನೀವು ಫ್ರೀ ಬಿಟ್ರೆ ಏನಾಗುತ್ತೆ ಅಂತಂದರೆ ಹಿಂಗೆ ನಡೆದೋಗುತ್ತೆ ಜೀವನ ಅಂತ ಹೊರಟೋಗ್ತಿರ್ತಾರೆ. ಅವ್ರಿಗೆ ನೀವು ಜೊತೆಲಿ ಕರ್ಕೊಂಡು ನಿಮ್ಮ ವ್ಯವಸಾಯದ್ದು ಇವೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ 2 ಉಪಯೋಗ ಇರುತ್ತೆ. ಒಂದು, ಅವನ ಜೀವನದಲ್ಲಿ ಓದೋಕ್ಕಾಗ್ದೇ ಅಕಸ್ಮಾತ್ ಏನಾದ್ರು ಫೇಲ್ಯೂರ್ ಆದರೆ ವ್ಯವಸಾಯನ ಯಾವ ರೀತಿ ಮಾಡ್ಕೋಬೋದು. ಈಗ ವ್ಯವಸಾಯ ಅಂತಂದರೆ ಅದು ಒಂದು ವಿದ್ಯೆನೇ. ಈಗ ಅದೇನು ವ್ಯವಸಾಯ ಅಂತಂದರೆ ಅದು ಆ ಟೈಮ್ ಮಾಡಿದ್ರೆ ವ್ಯವಸಾಯ. ಅದು ಬಿಟ್ಟು ನೀವು ಏನಾದರೂ ಮಾಡೋಕ್ಕೆ ಹೋದ್ರೆ ಅದರಲ್ಲೂ ಫೇಲ್ ಆಗ್ತಿದ್ದಾರೆ. ಎಷ್ಟೋ ಜನ ಈಗ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡವ್ರು ಬಂದು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡೋಕ್ಕಾಗ್ದೇ ಫೇಲ್ ಆಗ್ತಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಅವ್ರ ಚಿಕ್ಕಂದಲ್ಲಿ ಆ ಒಂದು ಇದರಲ್ಲಿ ಅವ್ರ ತಂದೆ ತಾಯಿಗಳ ಅಥವಾ ಅವ್ರ ಹಿರಿಯವರು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿರೋದಿಲ್ಲ ವ್ಯವಸಾಯದ ಬಗ್ಗೆ. ನೀವು ನಿಮ್ಮ ಮಕ್ಕಳಿಗೆ ಈಗಿನಿಂದನೇ ವ್ಯವಸಾಯದಲ್ಲಿ ಎಷ್ಟು ಕಷ್ಟ ಇದೆ ಅಥವಾ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋ ಒಂದು ತಿಳುವಳಿಕೆನ ಈಗಿನಿಂದನೇ ಮಕ್ಕಳು ಕೊಡ್ತಾ ಹೋಗ್ತಾರೆ. ಹಾಗೆ ಹೆಣ್ಮಕ್ಳಲ್ಲಿ ಪೋಷಕರು ಯಾರೂ ಇಲ್ಲ, ಅವ್ರಿಗೆ ಹೇಳ್ಬೋದಾಗಿರೋದು. ಹೆಣ್ಮಕ್ಳಿಗೂ ಹಾಗೆಯೇ ಮನೆಯಲ್ಲಿ ನಿಮ್ಮ ಏನು ಅಡುಗೆ ವಿಚಾರಗಳಿರ್ಬೋದು ಅಥವಾ ಮನೆ ಕೆಲಸದ ನಿರ್ವಹಣೆ ಇರ್ಬೋದು, ಅದನ್ನೆಲ್ಲ ಹೆಣ್ಮಕ್ಳಿಗೆ ತಾಯಂದಿರಾದವರು ಹೇಳ್ಕೊಡ್ಬೇಕು. ಅದನ್ನು ಈಗಿನಿಂದಲೇ ಹೇಳ್ಕೊಡ್ಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಭಾಳ ಜವಾಬ್ದಾರಿ. ಗಂಡು ಮಕ್ಳಿಗಾದ್ರೆ ಒಂದೇ ಜವಾಬ್ದಾರಿ ಆದರೆ ಹೆಣ್ಮಕ್ಳಿಗೆ 2 ಜವಾಬ್ದಾರಿ ಇರ್ತದೆ. ಒಂದು, ಅವ್ರ ಮಕ್ಕಳು ಮನೆಯನ್ನು ನಿರ್ವಹಣೆ ಮಾಡುವಂಥದ್ದು. ಅಕಸ್ಮಾತ್ ಅವ್ರು ಓದಿ ಒಳ್ಳೆಯ ಕೆಲಸಕ್ಕೆ ಹೋದರೆ ಆಫೀಸಲ್ಲಿ ಆಗುವಂಥ ತೊಂದರೆಗಳನ್ನ ಸಹಿಸ್ಕೊಂಡು ಆಫೀಸಲ್ಲಿ ಕೆಲಸ ನಿರ್ವಹಣೆ ಮಾಡೋದು 2 ಜವಾಬ್ದಾರಿಗಳು ಹೆಣ್ಮಕ್ಳು ಇರುತ್ತೆ. ಹಾಗಾಗಿ ನೀವು ದಯಮಾಡಿ ನಿಮ್ಮ ಮನೆಯವ್ರಿಗೆ ಹೇಳಿ ಹೆಣ್ಮಕ್ಳುಗಳನ್ನ ಭಾಳ ಜಾಗ್ರತೆಯಿಂದ ಬೆಳೆಸ್ಬೇಕು. ಹಾಗೆ ನಿಮಗೆ ಏನಾದರೂ ಟೀಚರ್ಸ್ ಹೆಣ್ಮಕ್ಳು ಟೀಚರ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ತೊಂದರೆ ಅದು ಇದು ಆಗೋದಾದರೆ ಮೊದಲು ನಿಮ್ಮ ತಾಯಿಯವ್ರಿಗೆ ಹೇಳಿ ಅಥವಾ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮೆಚ್ಚಿನ ಯಾರು ಲೇಡಿ ಟೀಚರ್ಗಳಿರ್ತಾರೆ ಅವ್ರಿಗೆ ಹೇಳ್ಕೊಂಡು ಆ ಒಂದು ತಪ್ಪು ಮುಂದಕ್ಕೆ ಬೆಳೆಯಬಾರ್ದು. ಆ ರೀತಿಯ ಏನಿದೆ ಆ ಒಂದು ಪ್ರಿಲಿಮಿನರಿ ಹಂತದಲ್ಲಿ ಏನಿದೆ ಅದನ್ನು ಡೆಮಾಲಿಷ್ ಆಗೋದು ಏನೊಂದು ಚಿಲ್ಕು ಹಾಕೋ ಥರ ಮಾಡಬೇಕು ಅಂತ ಕೇಳ್ಕೊತಾರೆ. ಪೋಷಕರು ದಯಮಾಡಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಬೇಕು. ಯಾಕೆಂದರೆ ನಮ್ಮ ಕಾಲ ಮುಗಿತಾ ಬಂದಿದೆ. ಮಕ್ಕಳಿಂದ ಈ ಸಮಾಜ, ಈ ದೇಶ, ಇದನ್ನು ಮುನ್ನಡೆಸುವಂಥ ಒಂದು ಅತ್ಯುನ್ನತವಾದಂಥ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಅದಕ್ಕೆ ನಾವು ಈಗಿನಿಂದ ನಮ್ಮ ಮಕ್ಕಳನ್ನ ತಯಾರು ಮಾಡ್ಕೋಬೇಕು. ಆದಷ್ಟು ಮಕ್ಕಳಿಗೆ ನಾವು ಒಳ್ಳೆಯದು ಕೆಟ್ಟದ್ದು ಎರಡೂ ಹೇಳ್ಕೊಡ್ಬೇಕು. ಯಾಕೆಂದ್ರೆ ಬರೀ ಒಳ್ಳೆಯದೇ ಹೇಳ್ಕೊಡಕ್ಕೆ ಹೋದಾಗ
ಕೆಟ್ಟದ್ದು ಏನಾಗುತ್ತೆ, ಕೆಟ್ಟ ಕ್ಯೂರಿಯಾಸಿಟಿ ಬರುತ್ತೆ ಮಕ್ಕಳಲ್ಲಿ. ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಇಲ್ಲಿ ನಾವು ಹೇಳ್ಕೊಡುವಾಗ ಒಳ್ಳೇದು ಮಾಡಿದ್ರೆ ಹಿಂಗಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಹಿಂಗಾಗುತ್ತೆ ಅಂತ ಮಕ್ಕಳಿಗೆ ಹೇಳ್ಕೊಂಡ್ರೆ ಮಕ್ಕಳ ಮನಸ್ಸಲ್ಲಿ ಬರ್ತವೆ. ಕೆಟ್ಟದ್ದು ಮಾಡಕ್ಕೆ ಹೋಗ್ಬೋದು. ನಾವು ಒಳ್ಳೇದನ್ನೇ ಹೇಳ್ಕೊಡಕ್ಕೆ ಹೋದಾಗ ಮಕ್ಕಳ ಮನಸ್ಸಲ್ಲಿ ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಏನಾಗ್ಬೋದು ಅದನ್ನ ನೋಡೋಣ ಅಂತ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡು ಮಾಡಕ್ಕೆ ಹೋಗ್ತಾರೆ. ಆದ್ದರಿಂದ ದಯಮಾಡಿ ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ನಿಮ್ಮ ಹಂತದಲ್ಲೇ ಹೇಳಬೇಕು. ಅವ್ರಿಗೆ ಯಾವ ರೀತಿ ಹೇಳ್ತೀರ, ಈಗ ಕೆಲವು ಮಕ್ಕಳು ಮಾತಲ್ಲಿ ಹೇಳಿದ್ರೇ ಕೇಳ್ತಾರೆ, ಕೆಲವು ಮಕ್ಕಳು ಅವ್ರಿಗೆ ಯಾವ ರೀತಿ ಹೇಳಿದ್ರೇ ಕೇಳ್ತಾರೆ. ಹಾಗೆ ನೀವು ಯಾವ ರೀತಿ ಹೇಳ್ಬೇಕು ಅದನ್ನು ಆಯ್ಕೆ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ಬೇಕು ಅಂತ ಕೇಳ್ಕೊಂತ ಇಷ್ಟು ಮಾತಾಡಲು ನಮಗೆ ಅವಕಾಶ ಮಾಡಿಕೊಟ್ರೆ ವೇದಿಕೆ ಎಲ್ಲರಿಗೂ ಮುಗಿಸ್ತೀನಿ ನನ್ನ ಮಾತನ್ನು. ನಾವು ಯಾರು ಮಾಡಲ್ಲ ಅಂದರೆ ನಿಮ್ಮ ಪಕ್ಕದವರು ಅವರನ್ನೇ ಆಗಿ ಬೆಳ್ಕೊಂಡು ಜೊತೆಗೆ ಒಂದು ಹಸುನೋ ಅಥವಾ ಒಂದು 4 ಕೋಳಿನ ಹಿಂಗೆ ಎಲ್ಲ ಸಾಕೊಂಡು ಸಮಗ್ರವಾಗಿ ಎಲ್ಲ ವ್ಯವಸಾಯನೂ ಮಾಡಬೇಕು. ಈಗ ನಮ್ಮಲ್ಲಿ ಒಂದು ಹಸು ಇದೆ, 4 ಹಸು ತಗೊಂಡು ಅದ್ರ ಮೇಲೆ ಡಿಪೆಂಡ್ ಆಗೋಣ ಅಂದರೆ ಅದೇನಾಗುತ್ತೆ, ಹಾಲಿನ ರೇಟ್ ಕಡಿಮೆ ಆಯಿತೋ ಅಥವಾ ಫೀಡ್ಸ್ ರೇಟು ಜಾಸ್ತಿ ಆಗುವ ಅಥವಾ ಅದು ನಿರ್ವಹಣೆ ಮಾಡೋಕ್ಕಾಗದೇನೋ ಅದನ್ನು ನೀವು ಬಿಟ್ಟಾಗ ಮುಂದೆ ಯಾವುದು ನಿಮ್ಮನ್ನು ಕೈಗೆ ಆಗ ನೀವೇನಾಗ್ತೀರಿ, ನಾನು ಇದು ಮಾಡಿದೆ ನಾನು ಫೇಲ್ ಆಗುತ್ತೆ ಅನ್ನೋ ಒಂದು ಹತಾಶ ಭಾವನೆ ಬರುತ್ತೆ. ಅದನ್ನೇ ನಿಮ್ಮ ಮಕ್ಕಳು ನೋಡ್ತೀರಿ. ಹಂಗಾಗಿ ಏನು ಮಾಡಬೇಕು ಅಂದರೆ ನೀವು ಒಂದು 2 ಎಕರೆ ಜಮೀನಿದೆ ನಮಗೆ, ಅರ್ಧ ಎಕರೆ ಹಿಪ್ಪನೇರಳೆ ಮಾಡ್ಕೊತಾ ಇರ್ಬೋದು. ಅರ್ಧ ಎಕರೆ ಹಿಪ್ಪನೇರಳೆ ಮಾಡ್ಕೊಂಡ್ರೆ ಒಂದು 100 ಮೊಟ್ಟೆ ಒಳಗಡೆ ಹಿಪ್ಪನೇರಳೆ ಮೀಸ್ಕೋಬೋದು. ಅದಕ್ಕೆ 100 ಮೊಟ್ಟೆ ಮೀಸೋದಕ್ಕೆ ಈಗಿನ ಟೆಕ್ನಾಲಜಿಯಲ್ಲಿ ಒಬ್ಬರು ಅಥವಾ ಇಬ್ಬರು ಆದ್ರೆ ಸಾಕು. ಬೆಳಿಗ್ಗೆ 2 ಗಂಟೆಗೆ ಸಂಜೆ ಒಂದು ದಿವಸದಲ್ಲಿ 20 ಕುಂಟೆ ಗಡ್ಡಿ ಹಾಕೊಂಡು ಅದನ್ನ ನಿರ್ವಹಣೆ ಮಾಡೋಕೆ ಈಸಿ ಆಗಿದೆ. ಈಗ ಆಗಿನಂಗೇನು ಸೊಪ್ಪು ಹೆಣ್ಣು ಸೊಪ್ಪು ಹಾಕೋಂಗಿಲ್ಲ. ಮತ್ತೆ ಗಿಡ ಕುಯ್ಕೊಂಡು ಈಗ ಎಲ್ಲ ಗಿಡ ಜೋಳ ಹೆಂಗೆ ನೀವು ದನಿ ಕುಯ್ಕೊಂಡು ಮೇವು ಹಾಕ್ತಿರೋ ಆ ಥರ ಈಗ ನಿಮ್ಗೆ 2 ಜೋಳದ ಹುಳಾಕ್ ಹೋಗ್ತಾರೆ, ಚಾಕಿ ಹುಳ ಅಂತ 2 ಜೋಳದ ಹುಳಾಕ್ ಹೋಗ್ತಾರೆ. 15ರಿಂದ 18 ದಿವಸ ಅಥವಾ 20 ದಿವಸ ಒಳಗಡೆ ಹಣ್ಣು ಆಗುತ್ತೆ. ಸೊ ಅದರಿಂದ ಈಗ ರೇಟು ಚೆನ್ನಾಗಿದೆ. ಮಿನಿಮಮ್ ರೇಟು ನಿಮಗೆ ಇವತ್ತು 800 ರೂಪಾಯಿ ಹೋಗುತ್ತೆ. ಅವರೇಜ್ ರೇಟು ಪ್ರತಿ ದಿವಸ 500 ರೂಪಾಯಿ ಇದ್ದೇ ಇರುತ್ತೆ. ಒಂದು 100 ಮೊಟ್ಟೆ ಅಂತಂದರೆ ಈಗ 100 kg ಅಂತಂದರೆ ಬೇಡಿ ನೀವು ಒಂದು 50 kg ತಗೊಳ್ಳಿ, 10-15 ಸಾವಿರ ರೂಪಾಯಿ ದುಡ್ಡು ಬರುತ್ತೆ. ಖರ್ಚು ಒಂದು ಇಬ್ಬರೇ ಆದ್ರಿಂದ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಒಂದು 5,000 ರೂಪಾಯಿ ಖರ್ಚು ಹೋದ್ರೆ ಒಂದು 10,000 ರೂಪಾಯಿ ಸೈಡ್ ಬಿಡುತ್ತೆ. ಅಷ್ಟು ಆ ಥರ ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿ. ಹಾಗೆಯೇ ಹಾಲು ಅಷ್ಟೇ ಯಥೇಚ್ಛವಾಗಿ ಒಂದು 4,000-5,000 ತಗೊಂಡು ಶ್ರಮ ಕೊಟ್ಟು ಬೆಳಿಗ್ಗೆ ರಾತ್ರಿ ಎಲ್ಲ ಮಾಡೋದು. 2 ದಿವಸ ಇಟ್ಬಿಡಿ ಸರ್, 2 ದಿವಸ ಇಟ್ಕೊಂಡು ಮೇಂಟೈನ್ ಮಾಡಿ. ಹಾಗೇನು ಭತ್ತ ರಾಗಿನೂ ಅಷ್ಟೇ. ನೀವು 5 ಎಕರೆ 6 ಎಕರೆ ಇದೆ ಅಂತಂದರೆ ಬೇಡ, ಅದು ಸಪ್ರೇಟ್ ಮಾಡ್ತೀವಿ. ರಾಗಿಗೆ ಒಂದು ಎಕರೆ, ಭತ್ತಕ್ಕೆ 1 ಎಕರೆ, ಈ ಥರ ಸಮಗ್ರವಾಗಿ ಎಲ್ಲ ಕೃಷಿನೂ ಮಾಡ್ತಾ ಇರ್ಬೇಕು. ಜೊತೆಗೆ 1-2 ಕುರಿ. ಈಗ ಹಿಪ್ಪನೇರಳೆ ಮಾಡಿದವರು ಸಾಮಾನ್ಯವಾಗಿ ಜೊತೆಲಿ 1-2 ಕುರಿ ಮರಿ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಅದು ವೇಸ್ಟ್ ಸ್ವಲ್ಪ ಬರುತ್ತಲ್ಲ, ಅದೇ ಮೇವಾಗುತ್ತೆ. ಹಾಗೆಯೇ ಕುರಿನೂ ಕೋಳಿನೂ ಅಷ್ಟೇ. ಈಗ ನಿಮ್ಮ ಮನೇಲಿ ಊಟ ಮಾಡ್ತಿರ್ತೀರ, ಏನು ವೇಸ್ಟಾಗಿ ಉಳಿತದೆ, ಅನ್ನ ಮುದ್ದೆ ಅದು ಇದು ಉಳಿಯುತ್ತೆ, ಅದು ಎಲ್ಲ ನಿಮಗೆ ಕೋಳಿಗಾಗುತ್ತೆ. ನೀವು 4-5 ಕೋಳಿ ಸಾಕೊಂಡು ಈ ರೀತಿ ನಿಮ್ಮ ಜೀವನನ ನಿರ್ವಹಣೆ ಮಾಡ್ತೀವಿ. ಈಗ ಮಾಡ್ಕೊಂಡಾಗ್ಲೇ ನಾವು ಜೀವನದಲ್ಲಿ ಸಕ್ಸಸ್ ಅಂತ ಆಗೋದಕ್ಕೆ ಸಾಧ್ಯ. ನಾನು ಒಂದೇ ರಂಗದಲ್ಲಿ ಹೋಗ್ತೀನಿ ಅಂತಂದ್ರೆ ಅದು ನಮ್ಮದು ಇಂಡಸ್ಟ್ರಿಯಲ್ ಅಲ್ಲ. ನಾವು ಏನು ಉದ್ಯಮಿಗಳಾದರೆ ಏನಾಗ್ತಾರೆ, ಅವರು ಯಾವುದೋ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಆ ಫ್ಯಾಕ್ಟ್ರಿಲಿ ಒಂದೇ ಪ್ರಾಡಕ್ಟ್ ಬರ್ತಿರ್ತೀನಿ, ಅದನ್ನೇ ನಂಬ್ಕೊಂಡು ಹೋಗ್ತಿರ್ತಾನೆ. ಅವ್ನು ಲಾಸ್ಟ್ ಕೇಳೋದು ಮಾಡ್ತಾನೆ. ಅವ್ನ ಕಷ್ಟ ಸುಖ ಏನಿರ್ತದೆ ಅದು ಬ್ಯಾಂಕ್ ಇರ್ತದೆ, ಅದರಲ್ಲಿ ಅವನಿಗೆ ಹೊಂದಾಣಿಕೆ ಆಗೋಗ್ತದೆ. ಒಂದ್ಸಲ ರೇಟ್ ಜಾಸ್ತಿ ಆಯಿತು, ಒಂದ್ಸಲ ರೇಟ್ ಕಡಿಮೆ ಆದಾಗ ಅವ್ನಿಗೇನಾಗುತ್ತೆ, ಆದಾಯ ವಾರ್ಷಿಕವಾಗಿ ತಗೊಂಡಾಗ ಆದಾಯ ನಷ್ಟ 2 ಸೇರಿ ಒಂದು ಸಮತೋಲನ ಮಾಡ್ಕೊಂಡಾಗ ಅವನ ಆದಾಯದಲ್ಲೇ ಇರ್ತಾನೆ. ನಮ್ಮ ರೈತರ ಜೀವನ ಹಂಗಲ್ಲ. ಈಗ ಮಳೆ ಯಥೇಚ್ಛವಾಗಿ ಮಳೆ ಹೋಗ್ತಾ ಇದೆ. ಈ ಟೈಮಲ್ಲಿ ನಾವು ಯಾವುದೇ ವ್ಯವಸಾಯ ಮಾಡೋದು ಹೋದ್ರೂ ಕೈ ಹಿಡಿಯಲ್ಲ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಸಮಗ್ರವಾಗಿ ಎಲ್ಲ ಕೃಷಿನ ಎಲ್ಲ ಹಂತದಲ್ಲಿ ಎಲ್ಲ ಒಂದು ವಿಭಾಗದಲ್ಲೂ ಅಳವಡಿಸ್ಕೊಂಡಾಗ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ವಿಜೇಂದ್ರ ಸರ್ ನಮಗೆ ತುಂಬ ತಿಳುವಳಿಕೆ ಮತ್ತು ಓದೋದ್ರ ಬಗ್ಗೆ ಮತ್ತು ರೇಷ್ಮೆ ಇಲಾಖೆ ಬಗ್ಗೆ ಒಬ್ಬ ಅಧಿಕಾರಿಯಾಗಿ ಎಷ್ಟೊಂದು ವಿವರಣೆಗಳನ್ನು ನಿಮಗೆ ಕೊಟ್ಟರು. ನಾನು ಆಗಲೇ ಹೇಳ್ತೀನಿ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಯಾರ್ಯಾರ ಗುಣ ಯಾರ್ಯಾರ ಹತ್ರ ಇದ್ರೆ, ಯಾರು MLA ಆಯ್ತಾರೆ, ಯಾರು ಮುಖ್ಯಮಂತ್ರಿ ಆಯ್ತಾರೆ, ಯಾರು ಲೀಡ್ರ್ ಆಯ್ತಾರೆ ಯಾರು ಗೊತ್ತು. ನಾಳೆ ದಿನ ಚಿರಂತೆ DC ಆಗಿ ಬರ್ಬೋದೇನು, ಇಲ್ಲ ಚಿರಂತೆ ಈ ಭಾಗ್ಯದ MLA ಆಗಿ ನಿಂತ್ಕೋಬೋದೇನು. ಯಾರೇನು ಹೇಳೋಕ್ಕಾಗೋದಿಲ್ಲ ಯಾರ್ಯಾರ ಈ ಗುಣ ಯಾರ್ಯಾರು ಇರ್ತದೋ. ಈಗ ನಮ್ಮ ಸಿರಿಜಿ ಕೂಡ ಒಳ್ಳೆ ಟ್ಯಾಲೆಂಟ್, ಚೆನ್ನಾಗಿ ಓದ್ತಾನೆ, ಒಳ್ಳೆ ನಾಲೆಡ್ಜ್ ಓದೆ,
ಸರ್ಕಾರಿ ಶಾಲೆಗೆ ಆ ಮಟ್ಟಿಗೆ ಓದ್ತಾನೆ ಹುಡುಗ ಅಂತಂದರೆ ನೋಡಿ, ಈಗ ಸಿಂಚನ ಅವರಿಬ್ಬರು ಫೈಟು ಚೆನ್ನಾಗಿ ಓದ್ತಾರೆ ಇಬ್ಬರು. ಆದರೆ ಚಿರಿಜಿಗೂಡೊಂದು ಒಂದು ತುಂಟತನ ಬಿಡ್ಬೇಕು. ಅದು ಬಿಟ್ಟರೆ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ. ಏನು ಹೇಳಿ, ಮಾಡಿದ್ದ ಇಲ್ಲೇ ಮಾಡ್ತಾನೆ, ಬೇಡಪ್ಪ ಮನೆಗೆ ತಗೋಗು ಅಂದರೆ ನಾನು ಇಲ್ಲೇ ಮಾಡ್ಬಿಡ್ತೀನಿ ಸರ್ ಅಂತಾನೆ. ಮನೇಲಿ ಹೋಗಿ ಸ್ವಲ್ಪ ಓದಿ ಎಲ್ಲರೂ ಇದ್ದೀರ ಇಲ್ಲಿ. ಅದೇನೋ ಒಂದು ಗಾದೆ ಹೇಳಿದ್ರು ಯೂನಿಯನ್ ಡೇ ಮಾಡುವಾಗ ಸ್ವಾಮಿ ಸರ್, ನಿಮ್ಗೆ ನೆನಪಾಯ್ತಾ? ಹೊನ್ನ ಮೂಡು ಚಿನ್ನದ ನೋಡು, ಹೊನ್ನ ಮೂಡು ಚಿನ್ನದ ಮೂಡು ಅಂತ ಹೇಳಿದ್ರು. ಹಂಗೆ ನೀವು ಚಿನ್ನ ನಿಮ್ಗೆ ಉಪಯೋಗಿಸ್ಕೊಕ್ಕಾಗ್ತಲ್ಲ, ಹೆಸರು ತಕ್ಕ ನೀವು ಚೆನ್ನಾಗಿದ್ದೀರಾ, ಅದು ಎಲ್ಲೋ ಅಂತ ಹಿಡಿತಾ ಇದ್ದೀರಾ. ಇಲ್ಲಿ ಮೇಷ್ಟ್ರುಗಳು ತಪ್ಪಿಲ್ಲ. ಈಗ ನಮ್ಮ ಭುವನ್ ಮೇಡಮ್ ತಗೊಳ್ಳಿ, ಪಾಪ ಸಂಸಾರ ಮಾಡ್ಕೊಂಡು ಆ ಮಕ್ಕಳ ಜೊತೆ ಒಡನಾಟ ಮಾಡ್ಕೊಂಡು, ಆದರೂ ಕೂಡ ಅವ್ರ ಟ್ಯಾಲೆಂಟ್ ಹೆಂಗಿದೆ ನೋಡಿ. ಅವ್ರಿರೋ ಟ್ಯಾಲೆಂಟ್ ಅವರು ಮತ್ತು ಮೂರ್ತಿ ಟ್ಯಾಲೆಂಟ್ ನೋಡಿದ್ರೆ ಈಗ ನಮ್ಮ ಮೊಬೈಲಲ್ಲಿ ಏನೇನೋ ಬರೋದಪ್ಪ, ಸುಮ್ಮನೆ ಮೊಬೈಲ್ ಹಿಡ್ಕೊತೀನಿ ಅಷ್ಟೇ. ಆದರೆ ಮೊಬೈಲ್ ಟ್ಯಾಲೆಂಟ್ ಇರೋದು ಇಬ್ಬರು ಇರುವಷ್ಟು ಇದು ನಮಗಿಲ್ಲ. ಏನೇ ಕೊಟ್ಟರು ಮಾಡಿಬಿಡ್ತಾರೆ ಭುವನು. ಈಗ ನನಗೆ ಸ್ಯಾಟ್ ಕಲಿಸ್ಬೇಕು, ನಾನು ಇಲ್ಲಿವರೆಗೂ ಕಳ್ಸೋಕ್ಕಾಗಿಲ್ಲ, ಎಲ್ಲ ಭುವನೇ ಮಾಡ್ತಾರೆ. ಯಾಕೆಂದ್ರೆ ನಾನು ಕಲ್ತಿಲ್ಲ ಮೊಬೈಲ್ ಕಲ್ತಿರೋದು ಒಂದೇ, ಒಂದು ಆಪ್ರೇಟ್ ಮಾಡೋದು, ಒಂದು ಆನ್ ಮಾಡೋದು, ಒಂದು ಮಾತಾಡೋದು. ವಾಟ್ಸಪ್ ನೋಡ್ತೀನಿ ಅಷ್ಟು ಬಿಟ್ಟರೆ ಎಷ್ಟೊತ್ತಿನ ರಾತ್ರಿ ಆದರೂ ಮೂವನರಿಗೆ ಹಂಗಂತ ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ. ಏನಿದೆ 5 ಗಂಟೆ ಒಳಗಡೆ ನಮ್ಮ ಫೋನ್ಗಳಿದ್ರು 5 ಗಂಟೆ ಐಟಮ್ ಸಾಮಾನು ನಾವು ಕೊಡ್ತಾರೆ, ನಾವು ಆಟೋಗೆ ಬರಬೇಕು, ರೆಡಿ ಆಗೈತೆ. ಈಗ ವರ್ಷದ್ದೇನು ಅನುದಾನ ಬಂದೈತೆ, ನಾನೇನದಿಲ್ಲ ನನ್ನ ಹತ್ರ. ಇವತ್ತಿಂದ ಇವತ್ತೇ ಮಾಡಿ ಇವತ್ತೇ ಬಿಲ್ ಇಟ್ಕೊಳ್ತೀನಿ. ಮತ್ತು ಆ ಲೆಡ್ಜರ್ ಬುಕ್ ನೋಡಿದ್ವಿ ಮೇಡಮ್, ಯಾವುದೂ ನಾನು ಬ್ಯಾಲೆನ್ಸ್ ಮಾಡಿಲ್ಲ. ಅಲ್ಲಿದ್ದೇ ಬರ್ತಿದ್ದೀನಿ. ಯಾವತ್ತು ಅಲ್ಲಿದ್ದೇ ಬರೀತೀವೋ ಲೆಕ್ಕ ಕೊಡುತ್ತೆ ಇರು. ಈಗ ತೆಂಗಿನ ಮರ ದುಡ್ಡು ಬಂದಾಗ ಲೆಕ್ಕನ ಅಲ್ಲೇ ಬರೆದ್ಬಿಟ್ಟಿದ್ದೀನಿ. ಇವತ್ತು ಕೇಳಿದ್ರು ಲೆಕ್ಕ ಹೇಳ್ತೀನಿ ನಾನು. ಸ್ಪೋರ್ಟ್ಸ್ಗೆ ಹೋಗಿದ್ದೆ 1,000 ರೂಪಾಯಿ ಖರ್ಚಾಗತ್ತೆ. ಏನಕ್ಕೆ ಖರ್ಚಾಗುತ್ತೆ ನಿಮಗೂ ಗೊತ್ತು. ಎಲ್ಲರೂ ಬೇಕ್ರಿ ಹತ್ರ ಬಂದು ಹೊಟ್ಟಸ್ತಿತ್ತು ರೂಪಾಯಿ 350 ರೂಪಾಯಿ ತಿಂಡಿ ತಿನ್ನಿಸ್ದೆ, ಮತ್ತು 250 ರೂಪಾಯಿ ಬಸ್ ಚಾರ್ಜ್ ಕೊಟ್ಟೆ. ಸಾಹೇಬ್ರು ನನ್ನ ಕರೆದ್ರು ಅಂತ. ಆ ಥರ ನೀವು ಒಳ್ಳೆ ಹೆಸರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಭೆ ಸರ್, ಕಟ್ಟಡಕ್ಕೆ ಅನುದಾನ ಕೊಡ್ತಾರೆ, ಎಲ್ಲಿ ನಾವು ಸರ್, ಇದನ್ನ ಪೇಪರ್ ಹಾಕಿಲ್ಲ, ಮುನ್ಸಿಪ್ ಪೇಪರ್ ಹಾಕಿಲ್ಲ, ಹಂಗೆ ಹೇಳ್ಬೇಕಾ? ಈಗ ನರ್ಸರಿ ಮಾಡ್ತಾರೆ, ಇಲ್ಲ ಭೂಮಿಗೆ 2 ಎಕರೆ ರೆಡಿ ಮಾಡಿದ್ವಿ, 2 ಎಕರೆ ರೆಡಿ ಮಾಡಿದ್ದಾರೆ. ಇಲ್ಲ ಒಂದು 20 ಗುಂಟೆ ಒಂದು ಎಕರೆ ಮಾಡಬೇಕು. ಈಗ ಬೇಕಾದ್ರೆ ನಂಬರ್ ತಗೊಳ್ಳಿ, ಬಸವರಾಜ್ ಅವರು ಇರ್ತಾರೆ, ಹಾಂ, ಅವ್ರ ನಂಬರ್ ಕೊಡ್ತೀವಿ. ಬಿಡಿ, ಅದು ಬಸವರಾಜ್ ಅವ್ರ ನಂಬರ್ ಇದೆಯಾ, ಕಾಂಟ್ಯಾಕ್ಟ್ ಮಾಡಿ. ಪಾಂಪ್ಲೆಟ್ಸ್ ಕಳಿಸ್ತೀನಿ. ನಮ್ಮ ಇಲಾಖೆ ಕಾರ್ಯಕ್ರಮಗಳು ಏನೇನಿದೆ ಅದು ಪಾಂಪ್ಲೆಟ್ಸ್ ನೀವು ಒಂದೇನೇ ಸರ್ ಕೊಟ್ಬಿಡಿ ಸರ್. ಸಾಮಾಜಿಕ ಪರಿಶೋಧನೆ ಇವತ್ತು ಕೊನೆಯ ದಿನ. ಅದರ ವರದಿಯನ್ನು ಸಮಗ್ರವಾಗಿ ವರದಿಯನ್ನು ಓದಿದಂಥ ರೂಪಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಧನ್ಯವಾದ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರೇಷ್ಮೆ ಇಲಾಖೆಯ ವಿಸ್ತರಣಾಧಿಕಾರಿಗಳಾದಂತಹ ವಿಜೇಂದ್ರ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಸಲಹೆ ಸೂಚನೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂದ್ರೆ ಅವ್ರು ಹೇಳಿದ್ದು ಬಹುಮಾಧ್ಯಮ, ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆಂದರೆ ನನಗೆ ಏನಂದರೆ ಒಂದನ್ನೇ ಇದು ಮಾಡಬಾರ್ದು ಅಂತ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಈಗ ಪ್ರತಿನಿತ್ಯ ನಾವು ಈಗ ಮನೆ ಕಡೆ ಇರ್ತೀವಿ, ನೀವು ಒಂದನ್ನೇ ಹೇಳಿದ್ರಿ. ಮಕ್ಕಳಿಗೆ ಅಂದರೆ ಸ್ವಲ್ಪ ಚೇಂಜಸ್ ಇರಬೇಕು ಮಾನಸಿಕವಾಗಿ. ಏನಾಗೈತೆ ಈಗಂದರೆ ಈಗ ಮಕ್ಕಳುಗಳು ಬಸವಗಳು ಅಲ್ಲೇ ನಮಗೆ ಸುಮಾರು ದಿನ ಅಂತ ಹೇಳಿದ್ರು ಸರ್, ಮಕ್ಕಳುಗಳು ಸ್ವಲ್ಪ 4-5 ಜನ ಟೀಮ್ ಕಟ್ತಾರೆ ಅಂತ. ನಾನು ಸುಮ್ಮನೆ ಅಬ್ಸರ್ವ್ ಮಾಡಿದೆ. ಅಂದರೆ ಇಲ್ಲಿ ಮಾನಸಿಕ ಸ್ಥಿತಿನ ಮೇಡಮ್, ಅದು ನಾನು ನೋಡಿದೆ. ಅದು ಮಾನಸಿಕ ಸ್ಥಿತಿ ಏನಾಗ್ತಿದ್ದು ಬೇರೆ ಏನೇನು ಮಾಡ್ತಾನೆ, ನಾನು ಅದು ಮಾಡಲ್ಲ, ಅದನ್ನು ನಾನು ಗಮನಿಸ್ದೆ. ಅದನ್ನು ಸರ್ಗೂ ಗಮನ ತಂದಿದ್ದೀನಿ. ಅದ್ರ ಬಗ್ಗೆ ಮಾತಾಡೋಣ ಅಂತ ಸರ್ ಹೇಳಿದ್ದಾರೆ, ಅದನ್ನು ಮಾತಾಡ್ತೀನಿ. ಯಾಕೆಂದ್ರೆ ಬಸವಗೌಡರು ಅಲ್ಲೇ ಹೇಳಿದ್ರು ನಮಗೆ. ಯಾಕೆಂದರೆ ಮಕ್ಕಳುಗಳ ಮಾನಸಿಕ ಸ್ಥಿತಿ ಏನೈತೆ, ಒಂದನ್ನ ಈಗ ಅವನೇನೋ ತಗೋದಾಗ್ತಾನೆ ಅಂದರೆ ಇವನು ತಗೋಗಾದ ಇದು ಮಾಡೋದು, ಆ ಥರ ಚೇಂಜಸ್ ಇರಬಾರ್ದು. ಅದು ಒಳ್ಳೆಯದ್ರಲ್ಲಿ ಇರಲಿ. ಮಾಮೂಲಿ ಈಗ ಮಕ್ಕಳು ಕಲಿಯೋದಂಥದ್ದು ಅದರಲ್ಲಿ. ಬೇರೆದ್ರಲ್ಲಿ ಏನಂತಾರೆ, ಮಕ್ಕಳ ಸುಮ್ಮನೆ ಯೋಚನೆ ಮಾಡ್ತಾ ಇದೆ. ಈಗ ಕೆಲವು ಮಕ್ಕಳುಗಳು ಹುಡುಗರುಗಳು ಅಷ್ಟೇ ತುಂಬ ಚೆನ್ನಾಗಿ ಅವರು ಟ್ಯಾಲೆಂಟ್ ಇದ್ದಾರೆ. ಈಗ ಶ್ರೇಯಸ್ ಹೇಳಿದ್ರಲ್ಲ, ಅವನಲ್ಲಿ ಏನಂದರೆ ಬರೀಬೇಕು, ಏನೋ ಬರೀಬೇಕು ಅಂದರೆ ಆ ಕಾನ್ಸೆಪ್ಟ್ ಮಾತ್ರ ಐತೆ ಅಷ್ಟೇ. ಅದನ್ನ ಹೀಗಾಗಿ ಅವರು ಕಡಿಮೆ ಕಲಿಕೆನೆ ಮಾಡಲಿ, ಸಂಪೂರ್ಣ ಕಲಿಕೆ ಮಾಡಲಿ ಅಂತ ನಾನು ತುಂಬಾ ಬರೀಬೇಕು, ಭಾಷಣ ಬರ್ಬೇಕು ಅಷ್ಟೇ. ಪ್ರತಿಯೊಬ್ರು ಅಷ್ಟೇ, ನಾನು ಪ್ರತಿಯೊಬ್ಬರು ಅಲ್ಲೇ ನೋಡಿದೆ.